Seven, 8, 9, 10. I'm coming, Casey. Where's she gone? Gregory, did you see Casey? No. Have you seen Casey? Kathy? Kathy? Kathy! Kathy! Kathy, where are you? What? What happened? I found her doll. Don't know where she is. Kathy! 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 Where are you? Kathy! Kathy! ಅದೆಲ್ಲ ನೋಡಕ್ ಹೋಗ್ಬೇಡಿ ಸರ್, ಮಾಲು ಒರಿಜಿನಲ್ಲು. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ವ ನಿಂಗೆ? ಅವ್ರು ಚೆಕ್ ಮಾಡ್ತಿದ್ದಾರೆ ತಾನೆ? ಫೈವ್ ಕ್ಯಾರೆಟ್ BBS1E ಕಲರ್ RBC ಸ್ಟೋನ್ ಮಾರ್ಕೆಟಲ್ಲಿ 1 ಕೋಟಿಗಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಎಷ್ಟು? 1 ಕೋಟಿನಾ? ಕೆಲವು ಸಲ ಅದಕ್ಕಿಂತ ಹೆಚ್ಚಾಗುತ್ತೆ. ಅದನ್ನ ನೋಡಿದ ಕೂಡಲೇ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಗೊತ್ತಾಯ್ತು, ಆದ್ರೆ ಎಷ್ಟು ಇರ್ಬೋದು ಅಂತ ಯೋಚಿಸ್ತಿದ್ದೆ. ನೀನ್ ಹೇಳಿದ ಕೂಡಲೇ ಡೌಟ್ ಎಲ್ಲ ಕ್ಲಿಯರ್ ಆಯ್ತು. ಹೌದು, ಇದನ್ನ ತಗೋಬೋದಲ್ವಾ? ಎತ್ಕೋಬಹುದು. ಓಕೆ, ಡನ್. ಇಲ್ಲಿ ನೋಡಿ, ನಮ್ಮ ಹುಡುಗ ಏನ್ ಹೇಳ್ತಿದ್ದಾನಂದ್ರೆ, ಇದಕ್ಕೇನಂತ ಬೆಲೆ ಇಲ್ಲ, ನಾನೊಂದು 15 ಇಲ್ಲ ಅಂದ್ರೆ 20. ಇಲ್ಲ ಬೇಡ ಬಿಡಿ. ರೆಡಿ ಕ್ಯಾಶ್? ಇಲ್ಲ ಬೇಡ ಬಿಡಿ ಸರ್, ಅದು ಸರೋಗಲ್ಲ. ಏನು ಕೈಗೆ ಕ್ಯಾಶ್ ಕೊಡ್ತೀನಿ ಅಂದ್ರೆ ಬೇಡ ಅಂತೀಯಲ್ಲ? ಸರಿ, ಬಂದಿದ್ಯಲ್ಲ ಕೊಟ್ಟು ಹೋಗು. ಸರ್, ಇದು 50 ಲಕ್ಷಕ್ಕಿಂತ ಕಡಿಮೆ ಕೊಡಕ್ಕಾಗಲ್ಲ. ಸರಿ, ಲಾಸ್ಟ್ ರೇಟ್ ಎಷ್ಟು ಕೊಡ್ತೀಯಾ? ಸರ್, ಒಟ್ಟಿಗೆ 50 ಲಕ್ಷ ಕೊಡಿ ಸರ್, ಇದು ಹೊರ್ತು ಅಂತೀಯಾ? ಹೋಗಿ ತಗೊಂಬಾ, ಕೊಡಿ. ತಗೊಳ್ಳಿ, ಕೊಡಿಲ್ಲಿ. ಎಣ್ಸೋದೇನು ಬೇಕಾಗಿಲ್ವಲ್ಲ? ನೋಡೋದೇ ಬೇಡ, ಸರಿಯಾಗಿರುತ್ತೆ. ಇನ್ನೊಂದ್ಸರಿ ಈ ತರ ಮಾಲ್ ಸಿಕ್ಕಿದ್ರೆ ನನ್ಗೆ ಕೊಡು, ಆಯ್ತಾ? ಖಂಡಿತವಾಗ್ಲೂ ಅದು ಬರುತ್ತೆ. ಸರಿ, ಹಂಗಂದ್ರೆ ನಾನು ಬರಲಾ? ಸರಿ, ಬರ್ತೀನಿ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್. 1 ಕೋಟಿ ರೂಪಾಯಿ ವಜ್ರ.
ಅಂದ್ರೆ ಇವನು ನಮಗೆ ಮೊದಲು ತೋರಿಸಿದ್ದು ಒರಿಜಿನಲ್ ವಜ್ರ, ಅದಾದ್ಮೇಲೆ ನಮ್ ಕೈಗೆ ಕೊಟ್ಟಿದ್ದು ಒಂದು ಡೂಪ್ಲಿಕೇಟ್. ನಿನ್ ಮುಖಕ್ಕೊಂದು ಗುದ್ದಿದ್ರೆ ಏನ್ ಸೈಮನ್, ನೀ ಹೆಂಗ್ ಕಂಡಿಡ್ಬಿಟ್ಟೆ? ನಾನ್ ನೋಡಿದ್ರೆ ಎರಡು ವಜ್ರದಲ್ಲೂ ಏನು ವ್ಯತ್ಯಾಸ ಕಾಣ್ತಿಲ್ವಲ್ಲ. ಅವರಚ್ಚ ಕಾಡಲ್ಲಿರೋ ಸಿಂಹದ ಹಾಗೆ ಕಲ್ಲಿಂದ ಮೂಡಿ ಬರುವಂಥ ಡೈಮಂಡ್ಸ್ನ ಒಂದೇ ನೋಟದಲ್ಲಿ ಅದು ಒರಿಜಿನಲೋ ಇಲ್ವೋ ಅಂತ ಕಂಡು ಹಿಡಿಬೋದು. ನಾನ್ ತಗೊಳ್ಳೋ ವಜ್ರದ ಬೆಲೆ ಹೇಳಕ್ಕೆ ರಷ್ಯಾದಿಂದ ಬಂದಿದ್ಯಾ ಅಲ್ವಾ, ನಂಗಷ್ಟು ಸಾಕು ಸೈಮಾ, ನಂಗೆ ತುಂಬಾ ಖುಷಿ ಆಯ್ತು. ಅವರಚ್ಚ ನಿಮ್ಮ ಚಿಕ್ಕ ಬಿಸ್ನೆಸ್ಗೆ ಬೆಲೆ ಹೇಳಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ. ಹೌದಾ? ಒಳ್ಳೆ ನೆಲ್ಲಿಕಾಯಿ ಸೈಜ್ನ ಬರ್ಮಿ ಸೂಟ್ ನನಗೋಸ್ಕರ ಕಾಯ್ತಿದೆ, ಅದಕ್ಕೋಸ್ಕರನೇ ಬಂದೆ. ಇಲ್ಲಿ ನೋಡ್ ಸೈಮನ್, ಅದ್ ಸಿಕ್ಕಿದ್ರೆ ನಂಗೆ ತಂದು ಕೊಡ್ಬೇಕು. ನಿಮ್ಮ ಕೈಲಿ ತಗೊಳಕ್ಕಾಗಲ್ಲ. ತಗೋತೀನೋ ಇಲ್ವೋ ನೋಡೋಣ. ಏಯ್ ಇಲ್ಲ ಅವರಚ್ಚ, ಹಂಗೆಲ್ಲ ಹೇಳ್ಬೇಡಪ್ಪ. ಅಣ್ಣ ಅಲ್ಲಿ ಲೆಫ್ಟಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿ. ಇದು ಯಾರ ಮನೆ ಸೈಮನ್? ನೀವೀಗ ಹೊರಡಿ. ಸೈಮಾ, ನಾನು ಹೇಳಿದ ವಿಷಯ ನೆನ್ಪಿಟ್ಕೋ. ರೂಬಿ ರೂಬಿ. ಬಾಯ್. ಹಾ, ನಡಿಯೋ. ಹಳೆ ಕಾಲದ ರತ್ನಗಳನ್ನು ಕಂಡುಹಿಡಿಯೋದ್ರಲ್ಲಿ ಬೆಸ್ಟ್ ಆಗಿರೋ ದಿ ಗ್ರೇಟ್ ಆರ್ಕಿಯಾಲಜಿಸ್ಟ್ ದಿವಾಕರನ್ ಸರ್. ಮಣ್ಣಲ್ಲಿ ಏನಾದರೂ ಹೂತಿಡ್ತಿದ್ದೀರಾ ಅಥವಾ ಹೊರಗೆ ತೆಗಿತಿದ್ದೀರಾ ಮಾಸ್ಟರ್? ಬಾ ಸೈಮನ್, ಬಾ ಒಳಗೋಗೋಣ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಒಳ್ಳೆ ಬೀಜಗಳು ಸಿಕ್ಕಿತ್ತು, ಅದನ್ನೇ ಬಿತ್ತಾ ಇದ್ದೆ. ನೀ ಕುತ್ಕೋಪ. ನೀವಿಬ್ಬರು ಕೂಡ ನನಗೆ ಶಿಷ್ಯಂದ್ರಾಗಿರಲಿಲ್ಲ, ನನ್ನ ಮಕ್ಕಳಾಗೇ ಇದ್ರಿ. ಅದು ಸರಿ, ನೀನೀಗ ಯಾವ ದೇಶದಿಂದ ಬರ್ತಿದ್ಯಾ? ಸೈಬೀರಿಯಾದಿಂದ. ಸೈಬೀರಿಯಾ, ದ ಡೈಮಂಡ್ ಹಬ್, ಆರ್ಕಿಯಾಲಜಿ ಮತ್ತು ಜಮ್ಮಾಲಜಿ. ನಿನ್ನ ಐಡಿಯಾಸ್ ಎಲ್ಲ ಬದಲಾಗ್ತಾನೆ ಇದೆಯಲ್ಲ. ನೀನು ಊರಲ್ಲಿದ್ದಿದ್ರೆ ನಾನು ನಿನ್ನನ್ನೇ ಕಳಿಸ್ಕೊಡ್ತಾ ಇದ್ದೆ, ಆದರೆ ಅವನೇ ಹೋಗ್ತೀನಿ ಅಂತ ಆಸೆಪಟ್ಟ, ಅದಕ್ಕೆ ಕಳಿಸ್ಕೊಟ್ಟೆ. ನೀನು ಕಡೆಗೆ ಸಂತೋಷನ ಯಾವಾಗ ನೋಡಿದ್ದು? ತಲಸೇರಿ ಪ್ಯಾಲೇಸ್ ಎಕ್ಸ್ಪ್ಲೋರೇಷನ್. ನಿನ್ನೆ ಏನೋ ಪೊಲೀಸ್ ಸ್ಟೇಷನಿಂದ ಕಾಲ್ ಮಾಡಿದ್ರು. ಅವನು ಬದುಕಿರೋದಕ್ಕೆ ಬೇಕಾಗಿರೋ ಯಾವ ಎವಿಡೆನ್ಸು ಇಲ್ಲ ಅಂದ್ಬಿಟ್ರು. ಆದರೆ ಸೈಮನ್, ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನನಗೆ ಗೊತ್ತಾಗಬೇಕು ಅವನು ಎಲ್ಲಿಗೋಗಿದ್ದಾನೆ ಅಂತ. ಮಾಸ್ಟರ್, ಅದ್ರ ಬ್ಯಾಕ್ ಸ್ಟೋರಿ ಡೀಟೇಲ್ಸ್ ನನಗೆ ಕೊಡ್ಬೋದಾ? ಕೆಲವು ದಿನಗಳ ಹಿಂದೆ ನನ್ನ ಹತ್ರ ಬಂದ ಕೇಸ್ ಇದು. ಆನ ಮನೆಯಲ್ಲಿ ಕರಡಿಮಲೈ ಎಸ್ಟೇಟ್, ಅಲ್ಲಿರೋ ಅಂಥ ಒಂದು ಹಳೆ ಗೆಸ್ಟ್ ಹೌಸ್. ಆ್ಯಕ್ಚುಲಿ ಅದೊಂದು ಹಾಂಟೆಡ್ ಬಂಗ್ಲೋ. ಆ ಬಂಗ್ಲೋ ಅಲ್ಲಿ ಉಳ್ಕೊಂಡಿದ್ದು ಒಂದು ಬ್ರಿಟಿಷ್ ಫ್ಯಾಮಿಲಿ. ಇದು ಯಾವಾಗ ಅಂತ ಕೇಳಿದ್ರೆ 80 ವರ್ಷದ ಹಿಂದೆ, 1940s. ಒಬ್ಬ ಗ್ರೆಗರಿ ದೊರೆನು ಅವನ ವೈಫ್ ಮಾರ್ಗರೆಟ್. ದೊರೆ ಇಂಜಿನಿಯರ್ ಆಗಿದ್ರು. ಅವ್ರಿಗೆ ಒಬ್ಬ ಪುಟ್ಟ ಮಗಳಿದ್ಲು, ಕ್ಯಾಥರಿನ್. ಇದಾದ್ಮೇಲೆ ಮುಖ್ಯವಾದ ವಿಷಯ ಇರೋದು. ದಿಢೀರಂತ ಒಂದಿನ ಆ ಹುಡುಗಿ ಕಾಣೆ ಆಗ್ಬಿಟ್ಲು. ಅವ್ರ ಮಗಳಿಗೆ ಹೇಗಾದರೂ ವಾಪಸ್ ಬರ್ತಾಳೆ ಅಂತ ಮಾರ್ಗರೆಟ್ ಎಷ್ಟೋ ವರ್ಷಗಳು ಕಾಯ್ತಾನೆ ಇದ್ಲು. ಅವ್ರ ಮಗಳು ಮತ್ತೆ ಬರೋದಿಲ್ಲ ಅಂತ ತಿಳ್ಕೊಂಡಂಥ ದೊರೆ ವೈಫ್ನ ಕರ್ಕೊಂಡು ಇಂಗ್ಲೆಂಡಿಗೆ ಹೊರಟೋದ್ರು. ಆದರೆ ಹೋಗೋದಕ್ಕೂ ಮುಂಚೆ ಅವ್ರ ಮಗಳು ಹೇಗಾದರೂ ವಾಪಸ್ ಬರ್ತಾಳೆ ಅಂತ, ಅವಳಾಗಿ ಬಂದರೆ ಅವಳಿಗೆ ಸಿಗಲಿ ಅಂತ ಮಾರ್ಗರೇಟ್ ಅಲ್ಲೊಂದು ನಿಧಿನ ಬಚ್ಚಿಟ್ಟಿದ್ಲು. ಅಷ್ಟು ಸಾಕು ಮಾಸ್ಟರ್. ಒಬ್ಬ ತಾಯಿ ತನ್ನ ಮಗಳಿಗೆ ಬಚ್ಚಿಟ್ಟಿರೋಂಥ ನಿಧಿ ರಿಯಲಿ ಎಕ್ಸೈಟಿಂಗ್. ಕತೆನ ನಂಬಿಲ್ಲ ಅಂದರು, ನಿಧಿ ಇರೋದು ನಿಜ. ಅದು ಸಾಧಾರಣ ನಿಧಿಯಲ್ಲ ಸೈಮನ್. ನಾನು ಮುಂಚೆನೇ ಹೇಳಿದ್ನಲ್ಲ, ಎಪಿಜಿಯನ್ ಬ್ಲಡ್ ರೆಡ್ ಬರ್ಮೀಸ್ ರೂಬಿ.
ಆ ಕರಡಿಮಲೆ ಎಸ್ಟೇಟ್ ಬಂಗ್ಲೋ ಈಗ ಮ್ಯಾಥ್ಯೂಸ್ ಹತ್ರ ಇದೆ. ಅವನು ಅದೇ ಊರಿನವನು. ಆ ಮನುಷ್ಯ ಈಗ ಆ ಬಂಗ್ಲೆನ ಮಾರಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಸಂತೋಷ್ ಅಲ್ಲಿ ಹೋಗಿ ಕೆಲವು ದಿನ ಕಳೆದ ಮೇಲೆ ನನ್ನ ಕರೆದಿದ್ದ. ಮಾಸ್ಟರ್, ಫೈನಲಿ ಐ ಗಾಟ್ ಇಟ್. ಅದೇ ಸಂತೋಷ್ ಮಾಡಿದ ಲಾಸ್ಟ್ ಕಾಲ್. ಪೊಲೀಸ್ ಮಿಸ್ಸಿಂಗ್ ಕೇಸ್ ಫೈಲ್ ಮಾಡಿದ್ದಾರೆ. ಆದರೆ ಇದುವರೆಗೆ ಹುಡ್ಕೋಕ್ಕೆ ಪ್ರಯತ್ನನೇ ಪಡಲಿಲ್ಲ. ಸೊ ಆನಮಲೆಯಲ್ಲಿ ಮಿಸ್ಟ್ರಿನೂ ಇದೆ, ಟ್ರೆಷರೂ ಇದೆ. ಸೈಮನ್, ಥಿಂಕ್ ಟ್ವೈಸ್ ಬಿಫೋರ್ ಡಿಗ್ಗಿಂಗ್. ಆ ಬಂಗ್ಲೆಲಿ ಈಗಲೂ ಒಂದು ಆ ಮಗುವಿನ ಆತ್ಮನೂ ಇಲ್ಲ ಮಾರ್ಗ್ರೆಟ್ ಆತ್ಮ ಸುತ್ತಾ ಇದೆ ಅಂತ ಆ ಊರಿನವ್ರು ಹೇಳ್ತಾ ಇದ್ದಾರೆ. ದ ಟ್ರೂ ಮಿಸ್ಟ್ರಿ ಆಫ್ ದ ವರ್ಲ್ಡ್ ಇಸ್ ವಿಸಿಬಲ್, ನಾಟ್ ಇನ್ವಿಸಿಬಲ್. ಮಾಸ್ಟರ್, ನೀವು ತಾನೇ ಪದೇ ಪದೇ ಹೇಳೋದು. ಸೈಮನ್, ನಿನಗೆ 2 ಕೆಲಸ ಇದೆ. ಒಂದು, ಸಂತೋಷ್ಗೆ ಏನು ನಡೀತು ಅಂತ ಗೊತ್ತಾಗಬೇಕು. 2ನೇದು, ಆ ನಿಧಿನ ಕಂಡುಹಿಡಿಬೇಕು. ಅಣ್ಣ, ಆನಮಲೆ ಗೆಸ್ಟ್ ಹೌಸ್ಗೆ ಹೋಗೋ ದಾರಿ ಯಾವುದು? ಇರೋದಕ್ಕ ಸರ್? ಹೌದು. ದಿನತ್ತು ಆನಮಲೆ ಗೆಸ್ಟ್ ಹೌಸ್ಗೆ ದಾರಿ ಏನಕ್ಕೆ ಸರ್? ನನ್ನಲ್ಲಿ ಉಳ್ಕೊಳಕ್ ಬಂದೆ. ಗೆಸ್ಟ್ ಹೌಸ್ ಅಲ್ಲ? ಹೌದು ಸರ್, ಈಗ ಅಲ್ಲಿ ಯಾರೂ ಉಳಿಯೋದಿಲ್ಲ. ಬೇಕಂದ್ರೆ ಪಕ್ಕದಲ್ಲಿ ರೂಮ್ ಇದೆ ಸರ್, ಅಲ್ಲಿಗೆ ಹೋಗೋಣವಾ? ಇಲ್ಲ, ಬೇಡ. ನಾನು ಆ ಗೆಸ್ಟ್ ಹೌಸಲ್ಲೇ ಉಳ್ಕೋತೀನಿ. ಸರಿ, ಬನ್ನಿ ಹೋಗೋಣ. ಗೆಸ್ಟ್ ಹೌಸಲ್ಲಿ ಉಳ್ಕೋಬೇಕಂದ್ರೆ ಅದಕ್ಕೆ ಓನರ್ ಪರ್ಮಿಷನ್ ಬೇಕು. ಮ್ಯಾಥ್ಯೂಸ್ ಅಲ್ವಾ ಓನರು? ನಾನು ಅವ್ರ ಹತ್ರ ಮಾತಾಡಿದೆ. ನೀವು ಕೂತ್ಕೊಳ್ಳಿ ಸರ್, ನಾನೊಂದ್ಸತಿ ಫೋನ್ ಮಾಡಿ ಕೇಳ್ಕೊತೀನಿ. ಓಕೆ. ಸರ್, ನನ್ನ ಹತ್ರ ಹೇಳೋದು ಮರ್ತೋದ್ರು ಅನ್ಸುತ್ತೆ. ನೀನು ರೇಷ್ಮನ್ ಕರ್ಕೊಂಡೋಗಿ ಕ್ಲೀನ್ ಮಾಡಿಸು. ಸರಿ. ಅವರಲ್ಲಿ ಹೋಗಿ ಕ್ಲೀನ್ ಮಾಡಿಸ್ಲಿ. ಓಕೆ. ಹೌದು ಸರ್, ಊಟಕ್ಕೆ ಏನು ಬೇಕು? ಇಟಾಲಿಯನ್ ಲೆಸೇನಿಯಾ ವಿತ್ ಡಬಲ್ ಏರ್ ಚೀಸ್. ನಿಮ್ಮ ಹತ್ರ ಏನಿದೆ ಅದೇ ಕೊಡಿಯಮ್ಮ. ಅಂದ್ರೆ ಈಗ ಗೆಸ್ಟ್ ಹೌಸಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಾ? ಅದರಿಂದ ನಿನಗೇನು ತೊಂದರೆ? ನಾನು ಹೇಳ್ದೆ ಅಂತ ಯಾರ ಹತ್ರ ಹೇಳಬೇಡಿ. ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ.
ಆ ಗೆಸ್ಟ್ ಹೌಸಲ್ಲಿ ಇದ್ದವ್ರು ಎಲ್ಲರೂ 10 ದಿನದಲ್ಲೇ ಭಯ ಪಟ್ಕೊಂಡು ಓಡೋದ್ರು. ಹ್ಮ್ ಇಲ್ಲಿ ನೋಡಿ, 6 ತಿಂಗಳು ಮುಂಚೆ ಒಂದು ಟೂರಿಸ್ಟ್ ಬಂದಿದ್ರು. ಆ ಮನುಷ್ಯ ಈಗ ಮಿಸ್ಸಿಂಗ್. ಆ ಮನುಷ್ಯನ ಕ್ಯಾಥ್ರೀನೇ ಕೊಂದಿರೋದು ಅಂತ ಹೇಳ್ತಿದ್ದಾರೆ. ಕ್ಯಾಥ್ರೀನಾ? ಹಾ, ಅಲ್ಲಿ ವಾಸವಾಗಿದ್ದ ಆ ದೊರೆಯ ಚಿಕ್ಕ ಮಗಳು. ಅವಳ ಆತ್ಮ ಇನ್ನೂ ಅಲ್ಲಿದೆಯಂತೆ. ಹಾಗ? ಹಾಗಿದ್ರೆ ಅವಳನ್ನ ಖಂಡಿತ ನೋಡ್ಬೇಕು. ನೀ ಎಲ್ಲೋಗಿದ್ದೆ? ಏನಾದರೂ ಅರ್ಜೆಂಟ್ ಇದ್ದರೆ ಯಾರೂ ಸಿಗೋದಿಲ್ಲ. ನನ್ನ ಮಗಳೇ. ನನ್ನ ಹೆಸರು ವರ್ಷ. ಕೋಟೆಯಲ್ಲಿ ನರ್ಸಿಂಗ್ ಓದ್ತಾಳೆ. ನನ್ನ ಹೆಸರು ನಂದು. ವಿನೋದ್ ಅವ್ರ ತಂಗಿ ಮಗ. ಸ್ಟ್ರೇಟಾಗಿ ಹೋಗಿ ಲೆಫ್ಟಲ್ಲಿ ತಿರ್ಕೊಂಡ್ರೆ ಗೆಸ್ಟ್ ಹೌಸ್ ಮುಂದೆನೇ ಇರ್ತೀರಾ. ಓಕೆ, ಆಮೇಲೆ ಸಿಗೋಣ. ಒಂದು 6 ತಿಂಗಳಿಂದ ಇಲ್ಲಿ ಯಾರೂ ಬಂದೇ ಇಲ್ಲ ಸರ್. ವೈರಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಸರ್. ಸ್ವಿಚ್ಚು ಸರಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಈ ಬಂಗ್ಲೆಲಿದ್ದ ರಾಜನ ಅಪ್ಪ. ಅವರೇ ಈ ಬಂಗ್ಲೆನ ಕಟ್ಟಿದ್ದು. ಇದು ಹಳೆಯ ಗೆಸ್ಟ್ ಹೌಸ್ ಸರ್. ನನ್ನ ಮನೆ ಸ್ವಲ್ಪ ದೂರ ಇದೆ. ಯಾವಾಗಲೂ ಬಂದು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಐ ವಿಲ್ ಮ್ಯಾನೇಜ್. ಎಲ್ಲ ಸೋಲಾರ್ ಸರ್, ಆದರೆ ಎಲೆಕ್ಟ್ರಿಕ್ ಲೈನೂ ಇದೆ. ಒಂದ್ಸರಿ ಆನೆ ಸತ್ತೋಯ್ತು ಸರ್, ಸ್ಯಾಂಕ್ಷನ್ ಆಗಿಲ್ಲ. ವಾರದಲ್ಲಿ 2 ದಿನ ಇಲ್ಲಿಗೆ ಬಂದು ಕ್ಲೀನ್ ಮಾಡ್ತಾಳೆ. ನನ್ನ ತಂಗಿನೇ, ಹೆಸರು ರೇಷ್ಮಾ. ಹಾಂ, ಬರೋದಾರಿಯಲ್ಲಿ ಕ್ಯಾಮ್ರಾ ಜೊತೆ ಒಂದು ಹುಡುಗಿನ ನೋಡಿದೆ. ಯಾರದು? ಓ, ಅವರಾ? ಸ್ಟೆಲ್ಲಾ ಮೇಡಮ್. ಸೀತಮ್ಮ ಅವ್ರ ಮನೆ ಇದೆ, ಅಲ್ಲಿರ್ತಾರವರು. ಸ್ಟೆಲ್ಲ ಒಬ್ಬರೇ ಇದ್ದಾರಾ? ಹೌದು ಸರ್. ಈ ಜಾಗ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸರ್, ಎಷ್ಟು ದಿನ ಇರ್ತೀರಿಲ್ಲಿ? ಸ್ವಲ್ಪ ದಿನ ಇರ್ತೀನಿ. ಸರ್, ಮನೇಲಿ ನೆಟ್ವರ್ಕ್ ಸಿಗಲ್ಲ. ಸಿಗ್ನಲ್ ಬೇಕು ಅಂದರೆ ಅಲ್ಲಿಗೆ ಹೋಗಬೇಕು, ಇಲ್ಲಾಂದರೆ ಕೆಳಗೆ ಹೋಗಿ ಮಾತಾಡಬೇಕು. ರೇಷ್ಮಾ, ಇಲ್ಲಿ ಕುಡಿಯೋಕ್ಕೆ ಬಿಸಿನೀರು ಸಿಗುತ್ತಾ? ಅದು ನೀವೇ ಸರ್ ಮಾಡ್ಕೋಬೇಕು. ಇದು ಸರ್ ನಿಮ್ಮ ರೂಮು. ಮತ್ತೆ ನಾನು ಹೊರಡೋದಾ ಸರ್? ಏನಾದರೂ ಬೇಕಿದ್ರೆ ನನ್ನನ್ನು ಕೂಗಿ ಸರ್.
ಹಾಯ್. ಐ ಆಮ್ ಸೈಮನ್. ಇಲ್ಲೇ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದೀನಿ. ಓ ಹಾಗಾ? ಸ್ಟೆಲ್ಲ ನೀವೇನು ಮಾಡ್ತಿದ್ದೀರಾ? ಡಾಕ್ಯುಮೆಂಟ್ರಿ ತೆಗೆದಿದ್ದೀರಾ? ಹಾಂ, ಹೆಸರೇ ಗೊತ್ತಾಯ್ತು ಅಂತ ಕೇಳ್ತೀರಾ? ಸೀತಮ್ಮನೇ ಹೇಳಿದ. ಎಷ್ಟು ದಿನ ಆಯಿತು ನೀವು ಇಲ್ಲಿಗೆ ಬಂದು? 1-2 ತಿಂಗಳು. ಸ್ವಲ್ಪ ನಿಂತ್ಕೋತೀರಾ? ಆ್ಯಕ್ಚುಲಿ ಇಲ್ಲಿಗೆ ಬಂದಿರೋ ಪರ್ಪಸ್? ನಾನು ಟ್ರೈಬ್ಸ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅ ಡಾಕ್ಯುಮೆಂಟ್ರಿ ಫಾರ್ BBC. ಓ ಸ್ಟೆಲ್ಲ, ಹಾಂ, ನೀವಿಲ್ಲಿ ಒಬ್ಬರೇ ತಾನೇ ಉಳ್ಕೊಂಡಿರೋದು? ಸೀತಮ್ಮ ಅವರೇ ಹೇಳಿದ್ದು. ಅರೆ ಸರ್, ಬೆಳಿಗ್ಗೆ ಓಡ್ತೀರಾ? ನಿಮಗೆ ಪರಿಚಯ ಆಯ್ತಾ? ಇಲ್ಲ, ಇದು ಸರ್, ನಾನು ಈಗಷ್ಟೇ. ಹೇಳೋದು ಮರ್ತ್ಬಿಟ್ಟೆ, ಇವರು ಸ್ಟೆಲ್ಲಾ. ಸರ್, ನಿಮಗೆ ಟಿಫನ್ನು? ನನ್ನ ಬ್ರೇಕ್ಫಾಸ್ಟ್ನ ನೀವು ಗೆಸ್ಟ್ ಹೌಸ್ಗೆ ಕೊಟ್ಬಿಡಿ ಅಮ್ಮ. ಸರಿ. ಸ್ಟೆಲ್ಲ, ಆ್ಯಕ್ಚುಲಿ ಸೀತಮ್ಮ ಹೇಳಿಲ್ಲ, ವಿನೋದ್ ಹೇಳಿದ್ದು. ವಿನೋದ ಹೇಳಿಲ್ಲ, ನಾನೇ ನಿಮ್ಮ ಬಗ್ಗೆ ಕೇಳಿ ತಿಳ್ಕೊಂಡೆ. ಓಕೆ, ಸಿ ಯು ದೆನ್. ಸ್ಟೆಲ್ಲ, ಹಾಂ, ನೀವು ಎಷ್ಟು ದಿನ ಇರ್ತೀರ ಇಲ್ಲಿ? 1-2 ವೀಕ್ಸ್. ಗೆಸ್ಟ್ ಹೌಸಲ್ಲಿ ನಾನು ಒಬ್ಬನೇ ಇರ್ತೀನಿ. ಟೈಮ್ ಸಿಕ್ಕಿದಾಗ ಆ ಕಡೆ ಬನ್ನಿ. ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನೀವೇನ ಇಲ್ಲಿಗೆ ಹೊಸ್ದಾಗಿ ಬಂದಿದ್ದು? ಹೌದು. ಇಲ್ಲಿ ನಡೆದಿರೋ ಕತೆ ಎಲ್ಲ ಕೇಳಾದ್ಮೇಲೂ ನೀವು ಇಲ್ಲಿಗೆ ಬಂದಿದ್ದೀರಾ? ಆ್ಯಕ್ಚುಲಿ ಇಲ್ಲಿನ ಕತೆಗಳನ್ನ ಕೇಳಿ ತಿಳ್ಕೊಳ್ಳೋಣ ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಸರ್. ಓ, ಇಲ್ಲಿ ಮುಂಚೆ ಇದ್ದವರು ಎಲ್ಲರೂ ಮಿಸ್ಸಿಂಗ್, ಗೊತ್ತಾ? ಸೊ ಈ ಜಾಗ ನಿಮಗೆ ಸೇಫ್ ಅಲ್ಲ ಅಂದೆ. ಸರ್, ನಿಮ್ಮ ಫ್ಯಾಮಿಲಿಗೆ ಎಲ್ಲಿದ್ದಾರೆ? ಸರ್, ಯಾವ ಊರು? ಎರ್ನಾಕುಲಂ. ಎರ್ನಾಕುಲಮಲ್ಲಿ ಎಷ್ಟು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ? ಈಗಲೂ ನಿಮ್ಮ ಫ್ಯಾಮಿಲಿ ಅಲ್ಲೇ ಇದ್ದಾರಲ್ಲ, ಸೇಫಾ? ಸಮೀರ ಸರ್. ಸಾರ್ದು ID ಕಾರ್ಡ್ ಇಸ್ಕೊಂಡು ಫೋಟೋ ತಗೋ. ಎಸ್ ಸರ್.
ಇದು ನೋಡಿ ಸರ್. ಸೈಮನ್ ಡ್ಯಾನಿಯಲ್ ಹೆಸರು ಚೆನ್ನಾಗೇ ಇದೆ. ರಂಜಿತ್ ಬಾಬು. ಬಾಬು. ಗಾಡಿ ತೆಗಿ. ಹೇಳಿದ್ದು ನಿನ್ನೊಳ್ಳೇದಕ್ಕೆ. ಹೆಲೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನ್ ಮಿಸ್ಟರ್ ಸೈಮನ್, ಬೆಳಿಗ್ಗೆನೆ ಪೊಲೀಸ್ ಬಂದು ಹೋಗ್ತಿದ್ದಾರೆ? 6 ತಿಂಗಳ ಹಿಂದೆ ಒಬ್ಬ ಟೂರಿಸ್ಟ್ ಇಲ್ಲಿಂದ ಕಾಣೆಯಾಗಿದ್ದಾರೆ ಅಂತ ಹೇಳಿದಲ್ವಾ? ಆ ಮನುಷ್ಯ ನಾನೇ ಅಂತ ನನ್ನನ್ನು ಹುಡ್ಕೊಂಡು ಬಂದರು. ಓ, ಸುಮ್ಮನೆ. ಅದೆಲ್ಲ ಸರಿ, ನೀನು ಆ ಟೂರಿಸ್ಟನ್ನು ನೋಡಿದ್ಯಾ? ಇಲ್ಲ, ನಾನು ಆ ಕೋಟೆಯಲ್ಲಿ ಇಲ್ಲ. ಆ ಟೈಮಲ್ಲಿ ನನಗೆ ಕ್ಲಾಸ್ ಇತ್ತು. ಹಾಗಾದ್ರೆ ನೀನು ಅವ್ರನ್ನ ನೋಡಿಲ್ಲ. ನೀನು ಕೂಡ ನೋಡಿಲ್ವಾ? ಇಲ್ಲ. ಹಾಗಾದ್ರೆ ನೀವಿಬ್ರು ಆ ಟೂರಿಸ್ಟ್ನ ನೋಡಿಲ್ಲ. ಹೌದು, ಏನಾಯ್ತು? ನಿಮಗೆ ಅವ್ರು ಗೊತ್ತಾ? ನಿನ್ನೆ ಬಂದಿದ್ರಲ್ಲ, ಆದ್ರೆ ಮಾತಾಡಕ್ಕಾಗ್ಲಿಲ್ಲ. ಏನೋ ಸ್ವಲ್ಪ ಮೂಡ್ ಆಫ್ ಅಲ್ಲಿದ್ರು. ನನ್ ಜೊತೆ ಸುಮ್ಮನೆ ತಮಾಷೆ ಮಾಡಬೇಡಿ. ತುಂಬಾ ಸುಳ್ಳು ಹೇಳಿದ್ರೆ ದೆವ್ವನೇ ಮುಂದೆ ಬಂದ್ಬಿಡುತ್ತೆ. ಗೆಸ್ಟ್ ಹೌಸಲ್ಲಿ ಹೊಸ್ದಾಗಿ ಯಾರೋ ಬಂದಿದ್ದಾರೆ. ನೀನಲ್ಲಿ ಹೋಗಿದ್ಯಾ? ಅವ್ರೊಬ್ಬರೇ ಬಂದಿರೋದು. ನೀವು ಸ್ವಲ್ಪ ಹುಷಾರಾಗಿರಿ. ಈ ಕಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ, ಗೊತ್ತು ತಾನೆ? ಸಾರ್ ಬಂದ್ಬಿಟ್ರು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನ್ ಮುನ್ಸ್ವಾಮಿ? ನಮಸ್ಕಾರ ಅಯ್ಯ. ಅಯ್ಯ, ನಿನ್ನೆ ನೈಟ್ ಆನೆ ಬಂದ್ಬಿಟ್ಟಿತ್ತು. ನಮ್ಮ ಪೊನ್ನಸ್ವಾಮಿ ಮನೇನ ತುಳಿದು ನಾಶ ಮಾಡಿ ಹೊರಟೈತಯ್ಯ. ಇದಾದ್ಮೇಲೆ ಅಲ್ಲಿ ಕಾವಲೆಂಗ್ ಕಾಯೋದು ಅಂತ ಭಯ ಪಡ್ತಿದಾರಯ್ಯ. ಸುಮ್ನೆ ಅದನ್ನೇ ಮಾತಾಡೋ ಬದಲು ಏನಾದ್ರೂ ಮಾಡು. ನಮ್ಮ ಹುಡುಗನವ್ರ ಅಪ್ಪ ತಾನೆ. ಏನೋ ನೀನ್ 2 ದಿನದಿಂದ ತೋಟದ ಹತ್ರ ಕಾಣ್ಲೇ ಇಲ್ಲ. ಅವನ ಹೆಂಡತಿಗೆ ಹುಷಾರಿಲ್ಲ ಅಯ್ಯ. 2 ದಿವಸದಲ್ಲಿ ತೋಟಕ್ಕೆ ಬಂದ್ಬಿಡ್ತಾನಯ್ಯ. ಜಾರ್ಜ್, ಗಾಡಿ ತೆಗಿ. ಸರಿ ಅಯ್ಯ. ಹಲೋ 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 ಮಾಸ್ಟರ್. ಮಾಸ್ಟರ್, ನೀನ್ ಎಲ್ಲಿದ್ದೆ ಸೈಮನ್? ಇಲ್ಲಿ ಸಿಗ್ನಲ್ ಸಿಗೋದು ತುಂಬಾ ಕಷ್ಟವಾಗಿದೆ. ಅಲ್ಲಿ ಇವಾಗ ತುಂಬಾ ಚಳಿ ಇರ್ಬೋದಲ್ವಾ? ಹೌದು, ಒಳ್ಳೆ ಚಳಿ. ಸೈಮನ್, ಅಲ್ಲಿ ಒಂದು ಹಲೋ 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 ಒಂದು ಸೆಕೆಂಡ್ ಭಯ ಆಗೋಯ್ತು. ಈ ಜಾಗ ಹೇಗಿದೆ ಸರ್? ಸೂಪರ್. ಏನು ಸಮಸ್ಯೆ ಇಲ್ವಲ್ಲ ಸರ್? ಏನು ಸಮಸ್ಯೆ? ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ, ಅದನ್ನು ಕೇಳಿದೆ ಸರ್. ಕಾಡು ಪ್ರಾಣಿಗಳಂದ್ರೆ? ಆನೆ, ಕರಡಿ, ಚಿರತೆ ತುಂಬ ಇದ್ದಾವೆ. ನನ್ನೇನಾದರೂ ಈ ಜಾಗ ಸುತ್ತಾಡ್ಸೋ ಕರ್ಕೊಂಡು ಹೋಗ್ತೀಯಾ? ಏನು ಸರ್ ನೀವು, ಯಾವಾಗಂತ ಹೇಳಿ ಹೋಗೋಣ. ನಿನ್ನೆ ಪೊಲೀಸವ್ರು ಬಂದಿದ್ರಲ್ಲ, ನೀವೇನು ಭಯ ಪಡ್ಬೇಡಿ, ಸುಮ್ಮನೆ ಬಂದು ಹೋಗ್ತಿರ್ತಾರೆ. ಮತ್ತೆ ಜಾಗ ಎಲ್ಲ ಇಷ್ಟ ಆಯ್ತಾ? ಇಷ್ಟ ಆಗ್ತಾ ಇದೆ. ನಿಮ್ಗೆ ಇಷ್ಟ ಆಗುತ್ತೆ, ಅದೇ ನಮ್ಮ ಜಾಗದ ರಹಸ್ಯ. ಇದೆಲ್ಲ ಒಟ್ಟು ಎಷ್ಟು ಎಕರೆ ಇರ್ಬೋದು? ಇದೊಂದು 600-650 ಎಕರೆ ಇರ್ಬೋದು. ಇದರಲ್ಲಿರೋ ಬಂಗ್ಲೆನೂ ಸುತ್ತ ಇರೋ 4 ಎಕರೆನೂ ಮಾರೋಣ ಅಂತಿದ್ದೀನಿ. ಉಳಿದಿರೋ ಜಾಗದಲ್ಲಿ ಕಾಫಿ, ಏಲಕ್ಕಿ ಬೆಳೆ ತೆಗಿತಾ ಇದ್ದೀವಿ. ಅದರಿಂದ ತಾನೇ ನಮ್ಮ ಜೀವನ ಸಾಕ್ತಿರೋದು. ಈ ಪ್ರಾಪರ್ಟಿಗೆ ಎಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ಇದೆಯಾ? ಇದೆ. ಇದೆಲ್ಲ ಬ್ರಿಟಿಷ್ ಕಾಲದವ್ರ ಸೊತ್ತು. ಅದೇ ನಮ್ಮ ಅಪ್ಪ ಅವರಪ್ಪ ಅವ್ರ ಹತ್ರ ತಗೊಂಡಿರೋದು. ಮತ್ತ್ಯಾಕೆ ಮ್ಯಾಥ್ಯೂ ಸರ್ ಈ ಪ್ರಾಪರ್ಟಿನ ಮಾರ್ತೀರಾ? ಅಯ್ಯೋ, ಇಷ್ಟು ದೊಡ್ಡ ಜಾಗ ಕಾಯೋದು ತುಂಬಾ ಕಷ್ಟ. ಇಲ್ಲಿ ಯಾವುದೋ ಹುಡುಗಿ ಆತ್ಮ ಓಡಾಡುತ್ತೆ ಅಂತ ಕೇಳಿದ್ದೀನಿ. ಅಯ್ಯೋ, ಇದೆಲ್ಲ ಊರವ್ರು ಕಟ್ತಿರೋ ಕಟ್ಟು ಕತೆ ರೀ. ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ತಾ ಇದ್ದೀನಿ. ಈ ವಿಷಯ ನೀವು ನಂಬಕೋಬೇಡಿ. ಏನೇ ಆದ್ರೂ ಇಲ್ಲೊಂದು ಸ್ವಲ್ಪ ದಿನ ಇರಬೇಕು ಅಂತ ತೀರ್ಮಾನ. ಧಾರಾಳವಾಗಿರಿ, ಸಂತೋಷ, ನಿಮ್ಗೆ ಇಷ್ಟ ಬಂದಂಗಿರಿ. ನಿಮಗೆ ಈ ಜಾಗ ತಗೊಳ್ಳೋ ಐಡಿಯಾ ಇದೆ ಅಲ್ವಾ? ನನಗೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ. ನಿಮ್ಗೆ ಏನೇ ಬೇಕಾದ್ರೂ ನನ್ನನ್ನು ನಾಚಿಕೆಲ್ದ ಕೇಳಿ. ಸರಿ ಜಾರ್ಜೋ, ಗಾಡಿ ಹತ್ತ. ಸರಿ ಅಣ್ಣ. ಸರ್, ನೀವು ಗೆಸ್ಟ್ ಹೌಸ್ ತಗೊಳಕ್ ಬಂದಿದ್ದೀರಾ?
ಈ ಮ್ಯಾಥ್ಯೂಸ್ ಮನುಷ್ಯ ಹೇಗೆ? ತಾತ ಮುತ್ತಾತನ ಆಸ್ತಿ ಸರ್ ಇದೆಲ್ಲ. ಒಳ್ಳೆ ದುಡ್ಡಿರೋ ಪಾರ್ಟಿ, ರಾಜಕಾರಣಿಗಳ ಇನ್ಫ್ಲೂಯೆನ್ಸ್ ಎಲ್ಲ ಇದೆ. ಮುಂದಿನ ಎಲೆಕ್ಷನ್ಗೆ ನಿಲ್ಲಬೇಕು ಅಂತಿದ್ದಾರೆ. ಈ ಮ್ಯಾಥ್ಯೂಸ್ಗೆ ಏನಂತ ಒಳ್ಳೆ ಹೆಸರಿಲ್ಲ ಸರ್. ಇಲ್ಲಿಗೆ ಬಂದವರೆಲ್ಲ ಮಿಸ್ಸಿಂಗ್. ಇವರೇ ಮಾಡ್ತಿರೋದು ಅಂತ ಊರಲ್ಲಿ ಜನ ಮಾತಾಡ್ತಿದ್ದಾರೆ. ಅರೆ, ನೀನಿಲ್ಲಿ ಏನು ಮಾಡ್ತಿದ್ಯಾ? ಏನಾಯ್ತು? ನಾನಿಲ್ಲಿದ್ರೆ ನೀವಿಲ್ಲಿ ಬರಲ್ವಾ? ಇಲ್ಲ, ಹಾಗೆಲ್ಲ ಏನಿಲ್ಲ. ಹಾಯ್. ಹಾಯ್. ನಾನು ಸುಮ್ಮನೆ ಗೆಸ್ಟ್ ಹೌಸಲ್ಲಿ ಇದ್ದು ಬೋರಾಗಿ. ಬೋರಾಗಿ? ಸೈಮನ್ ಒಳಗೆ ಬನ್ನಿ. ನಾವೆಲ್ಲಾದ್ರೂ ಹೊರಗೆ ಹೋಗೋಣವಾ? ಓಕೆ, ನಾನು ರೆಡಿ. ವರ್ಷ ಹೋಗಿ ಬರೋಣವಾ? ಗಾಳಿ ಬೀಸೋ ಕಾಲ, ಬಿಸಿಲಾಗೋ ಸಮಯ, ಕೊಂಚ ದೂರ ಸಾಗೋಣ ಬಾರ. ಅಂದವಾದ ಹೂವೆ ಕನಸಲಿ ನೀ ಬಂದು ನನ್ನ ನೀನು ಓಲೈಸುವೆಯ. ಬಿಸಿಲ ಬೇಗೆ ಇಬ್ಬನಿ ಹಾಡು, ಮಳೆಯ ನೀರು ಮನದ ದಾಹ, ಕಣ್ಗಳ ಹುಡುಕಿ ನಿನ್ನ ನಾನು ಬರುವೆ, ನಾನು ನಿನ್ನ ಸೇರುವೆ. ಬಾ ಬಳಿಗೆ ಬೆಡಗಿ, ಕಳ್ಳನಗೆ ಬೀರೋ ಹುಡುಗಿ, ನೆನೆದೆ ನಿನ್ನ ಮಾಯ ಬಲೆಯಲ್ಲಿ ಬಿದ್ದೆ.
ನಾನು ನೋಡಲು ಸಿಹಿ ಮುತ್ತ ನೀಡುವೆ ನಾಚಿ ನಿನ್ನ ನಾನು ನೋಡಲು ಕರಗಿ ನೀರಾದೆನೆ ಆ ಕ್ಷಣ ಮುತ್ತ ಮಳೆಯಲ್ ನಾನು ದಿನ ಹಾಡುವೆ ಸೇರುವೆ ಬಾ ಬಳಿಗೆ ಬೆಡಗಿ ಕಳ್ಳನಗೆ ಬೀರೋ ಹುಡುಗಿ ನೆನೆದೆ ನಿನ್ನ ಮಾಯಬಲೆಯಲ್ಲಿ ಬಿದ್ದೆ ನಿಮ್ಗಳಿ ವೇಷ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಆದರೆ ಟೈಮಿಂಗ್, ಆ ಟೈಮಿಂಗಲ್ಲೇ ಸ್ವಲ್ಪ ನೀವು ಅಡ್ವರ್ಟ್ ಮಾಡ್ಕೊಂಡ್ರಿ. ಸರಿ ಅಲ್ವಾ ವಿನೋದ್? ಹೇಳು, ಏನಕ್ಕೆ ಈ ನಾಟಕ ಇಲ್ಲ? ನಾನು ಹೇಳೋದನ್ನ ನೀವು ನಂಬ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಪಂಡಿಗಿರಿ ರಾಜರು ಇಲ್ಲಿದ್ದ ಸಮಯದಲ್ಲಿ ಈ ಬಂಗ್ಲೆಯಲ್ಲಿ ಕೆಲಸಗಾರರಿದ್ರು.
ನಮ್ಮ ತಾತ ಅಜ್ಜಿ ಕೂಡ. ಒಂದಿನ ಅವ್ರು ಸಾಕಿದ ಮಗಳು ಕಳೆದೋಗ್ಬಿಟ್ಲು. ಮಗಳು ಇಲ್ಲದೆ ಮತ್ತೆ ಲಂಡನ್ಗೆ ಹೋಗೋಕ್ಕೆ ಆ ತಾಯಿಗೆ ಮನ್ಸು ಬರಲಿಲ್ಲ. ಯಾವತ್ತಾರೂ ಒಂದಿನ ಅವ್ರ ಮಗಳು ಕ್ಯಾಥರಿನ್ ಬಂದೇ ಬರ್ತಾಳೆ ಅಂತ ಅವರು ನಂಬ್ಕೊಂಡಿದ್ರು. ಆದರೆ ಆ ರಾಜ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಹೋಗೋದಕ್ಕೆ ಮುಂಚೆ ಅವರು ನಮ್ಮ ಅಜ್ಜಿ ಹತ್ರ ಒಂದು ಮಾತು ತಗೊಂಡಿದ್ರು. ಯಾವತ್ತಾದರೂ ಕ್ಯಾಥರಿನ್ ವಾಪಸ್ ಬಂದರೆ ಈ ಬಂಗ್ಲೆ ಅವಳಿಗೆ ಸೇರಬೇಕು, ಬೇರೆ ಯಾರು ಈ ಬಂಗ್ಲೆನ ತಗೊಳ್ಳೋಕೆ ಬಿಡಬಾರ್ದು ಅಂತ ಹೇಳಿದ್ರು. ಆದರೆ ಅವರು ಇಲ್ಲಿಂದ ಹೋದ ಕೂಡಲೇ ಗೆಸ್ಟ್ ಹೌಸ್ನ ಮ್ಯಾಥ್ಯೂ ಅವರ ಅಜ್ಜ ಈ ಆಸ್ತಿನೆಲ್ಲ ಒಳಗೆ ಹಾಕ್ಕೊಂಡ್ರು. ಅವರು ಈ ಬಂಗ್ಲೆನ ಮಾರಬೇಕು ಅಂತ ಅಂದ್ಕೊಂಡ್ರು. ಇದನ್ನು ತಗೊಳಕ್ಕೆ ಬರೋರಿಗೆ ಭಯ ಹುಡ್ಸೋಕೆ ನಾನು ಈ ಥರ ವೇಷ ಹಾಕ್ಕೊಂಡೆ. ವಿನೋದ್, ನೀನು ಹೇಳೋ ಕತೆ ಸಿನಿಮಾ ಕತೆ ಥರ ಇದೆ. ಕೊಟ್ಟಿರೋ ಮಾತನ್ನು ಕಾಪಾಡಬೇಕು ಅನ್ನೋದು ನಿನಗೆ ಸ್ವಲ್ಪ ಓವರಾಗಿ ಅನಿಸ್ತಿಲ್ಲ? ನಿಮ್ಮ ಅಜ್ಜಿ ಕಾಲದಲ್ಲಿ ಕೊಟ್ಟಿರೋ ಮಾತನ್ನು ನೀವು ಕಾಪಾಡ್ಕೋಬೋದಿತ್ತು. ಆದರೆ ಈಗ ನಿಜ ಹೇಳು, ಮ್ಯಾಥ್ಯೂಸ್ ಹತ್ರ ಇರೋ ಗೆಸ್ಟ್ ಹೌಸ್ನ ಕಡಿಮೆ ಬೆಲೆಗೆ ತೊಗೊಳಕ್ಕೆ ತಾನೇ ಈ ನಾಟಕ ಇಲ್ಲ? ಇಲ್ಲ ಸರ್, ಅವನ ಜಾಗದಲ್ಲಿ ನಾನೇ ನಿಂತ್ಕೊಂಡು ಒಂದಷ್ಟು ಟೈಮ್ ನಾನೇ ಎಲ್ಲ ನೋಡಿಕೊಂಡೆ. ಇದನ್ನು ತಗೊಳಕ್ಕೆ ಬರೋರಿಗೆ ಭಯ ಹುಟ್ಟಿಸಿ ಇಲ್ಲಿಂದ ಓಡಿಸ್ತಿರೋದು ಇದೊಂದು ನಮಗೆ ಕೆಲಸ ಆಗಿಬಿಟ್ಟಿದೆ. ಹಾಗಿದ್ರೆ ಸಂತೋಷ್ ಬಂದಿದ್ದ ಆ ರಾತ್ರಿ ಕೂಡ ನೀವು ಇಲ್ಲಿಗೆ ಬಂದಿದ್ರಾ? ಇಲ್ಲ, ಸಂತೋಷ್ ಅವರು ಈ ಜಾಗ ನೋಡೋಕ್ಕೆ ಬಂದಿರಲಿಲ್ಲ. ಸಂತೋಷ್ಗೆ ಕ್ಯಾಥರಿನ್ ಬಗ್ಗೆ ಗೊತ್ತಿತ್ತು. ನನಗೆ ಗೊತ್ತಿದ್ದ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದೆ. ಕ್ಯಾಥರಿನ್ ಮತ್ತೆ ಬರ್ಬೋದು ಅಂತ, ಬಂದರೆ ಅವ್ರಿಗೆ ಕೊಡು ಅಂತ ಒಂದು ಲೆಟರು ಮತ್ತು ಒಂದು ಗಿಫ್ಟನ್ನ ರಾಜ ನಮ್ಮ ಅಜ್ಜಿ ಹತ್ರ ಕೊಟ್ಟಿದ್ರು. ಅದನ್ನೆಲ್ಲ ನಾನು ಸಂತೋಷ್ ಅವರಿಗೆ ತೋರಿಸ್ದೆ. ಸಂತೋಷ್ಗೆ ಏನಾಗಿರಬಹುದು ಅಂತ ನೀನು ಅನ್ಕೊಂಡಿದ್ಯಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಆ ಲೆಟರ್ ಮತ್ತು ಗಿಫ್ಟಿಗೆ ಎಲ್ಲಿದೆ? ಇದೇ ಸರ್ ನಾನು ಹೇಳಿದ ಗಿಫ್ಟು. ಏನ್ ಸೈಮನ್ ಸರ್, ಈ ಹಳೆ ಗೊಂಬೆ ನೋಡ್ಕೊಂಡ್ ಕೂತಿದ್ದೀರಾ? ವರ್ಷ ನಿಂಗೆ ಫೋರ್ಡೋ ಗೊತ್ತಾ? ಹಾ ಗೊತ್ತು. ಅವನು ಗೊತ್ತು, ಅವನ ತಮ್ಮ ಮಿಲನ್ಸು ಗೊತ್ತು. ಏನಾಯ್ತು? ಫರ್ಡ್ ಅಂದ್ರೆ ಒಂದು ಹಸು, ಅದು ಗೊತ್ತಿಲ್ವಾ? ನನಗೆ ಫರ್ಡ್ ಬಗ್ಗೆ ಗೊತ್ತು. ನೋಡಿದ್ಯಾ, ಕೇದರ್ಗೆ ಗೊತ್ತು ಫೋರ್ಡ್ ಬಗ್ಗೆ. ಕ್ಯಾಥರಿನಾ? ಇಲ್ಲ ಇಲ್ಲ, ನಂದುಗೆ. ಬಾ ಹೇಳು. ನನಗೆ ಫರ್ಡ್ ಬಗ್ಗೆ ಕತೆ ಚೆನ್ನಾಗೇ ಗೊತ್ತು. ಸರಿ, ಫೋರ್ಡ್ ಬಗ್ಗೆ ಕತೆ ಹೇಳು. ಅದು ಒಂದು ಪಾಪ ಹಸು. ಬೇರೆ ಹಸುಗಳ ಹಾಗೆ ಇದು ಬೇರೆ ಯಾವುದೇ ಹಸು ಜೊತೆ ಜಗಳ ಆಡಲ್ಲ. ಇದು ಯಾವಾಗ್ಲೂ ಮರದ ನೆರಳಲ್ಲಿ ಹೂಗಳನ್ನ ನೋಡ್ಕೊಂಡು ಖುಷಿಯಾಗಿರುತ್ತೆ. ಅದು ದೊಡ್ಡದಾದ್ಮೇಲೆ ಅದನ್ನ ಜಗಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಅಲ್ಲಿ ಹೋಗಿ ಅದು ಜಗಳ ಆಡಲ್ಲ. ಜಗಳ ನೋಡಕ್ ಬಂದ ಒಂದ್ ಅಕ್ಕನ ತಲೆಯಲ್ಲಿದ್ದ ಹೂನ ನೋಡ್ತಾನೆ ಇತ್ತು. ಜಗಳ ಆಡದೆ ಹಾಗೆ ನಿಂತಿತ್ತು. ಅದಕ್ಕೆ ಅಲ್ಲಿರೋ ಜನ ಅದನ್ನ ಓಡಿಸ್ಬಿಟ್ರು. ಫರ್ಡ್ ಮತ್ತೆ ಅದೇ ಮರದ ಕೆಳಗಡೆ ಬಂದು ಮತ್ತೆ ಆ ಹೂಗಳನ್ನ ನೋಡಿ ಖುಷಿ ಪಡ್ತಿತ್ತು. ಅದು ದಿನ ಅದನ್ನೇ ಮಾಡ್ತಾ ಇತ್ತು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಾ ಹೇಳ್ತೀನಿ. ಒಂದ್ ನಿಮಿಷ ಇರಿ. ಸ್ಟೋರ್ ರೂಮ್ಗೆ ಹೋದ್ರೆ ನಾನ್ ಬರಲ್ಲ. ಅಯ್ಯೋ ಭಯ ಪಡ್ಬಿಡ, ನಾನು ಇದೀನಲ್ವಾ, ಬಾ. ಅಯ್ಯೋ, ಇವ್ರಿಗೆ ಭಯಾನೇ ಇಲ್ವಲ್ಲ. ಇದು ಕ್ಯಾಥರಿನ್ ಆಡಕ್ಕೋಸ್ಕರ ಆ ದೊರೆ ಕಟ್ಟಿರೋದು. ಇಲ್ಲಿ ಕ್ಯಾಥರಿನ್ ಆತ್ಮ ಇದೆ ಅಂತ ಜನ ಹೇಳ್ತಾ ಇರ್ತಾರೆ. ನೋಡ್ಕೊಂಡು ಹೋಗು. ಯಾಕೆ ಇವಾಗ ಇಲ್ಲಿ ಬಂದಿದ್ದೀವಿ? ಇಲ್ಲೊಂದು ಮುಖ್ಯವಾದ ಕೆಲಸ ಇದೆ. ಅಂಥದ್ದು ಏನು ಮುಖ್ಯವಾದ ಕೆಲಸನೋ?
ದ ಸ್ಟೋರಿ ಆಫ್ ಫರ್ಡಿನಂಡ್. ವರ್ಷ, ಈ ಪುಸ್ತಕದಲ್ಲಿ ಒಂದು ಕಥೆ ಇದೆ. ಈ ಬುಕ್ ಬಂದಿರೋದು 1936 ಯುದ್ಧದಲ್ಲಿದ್ದ ವೀರರಿಗೆ ಕೋಪ ಬರೆಸ್ಬೇಕು ಅಂತ ಹಿಟ್ಲರ್ ಈ ಪುಸ್ತಕಕ್ಕೆ ಬೆಂಕಿ ಹಚ್ಬಿಟ್ರು. ಜರ್ಮನಿಲಿ ಈ ಪುಸ್ತಕನ ಬ್ಯಾನ್ ಮಾಡಿಬಿಟ್ರು. ಆದರೆ ಆ ಕಾಲದಲ್ಲಿರೋ ಮಕ್ಕಳಿಗೆಲ್ಲ ತುಂಬ ಇಷ್ಟವಾದಂಥ ಕಥೆ ಇದು. ಇದೆಲ್ಲ ಯಾಕೆ ಇವಾಗ ನನ್ನ ಹತ್ರ ಹೇಳ್ತಾ ಇದ್ದೀರಾ? ಕ್ಯಾಥರಿನ್ನ ಬೆಡ್ ಟೈಮ್ ಸ್ಟೋರಿ ಇದು ಕೂಡ ಆಗಿರ್ಬೋದು. ನೀನು ಬೇಕಿದ್ರೆ ಕಣ್ಣು ಮುಚ್ಕೊಂಡು ಯೋಚಿಸು. ಅವಳು ಬಂದು ನಿನ್ನ ಕಿವಿ ಹತ್ರ ಈ ಕಥೆನ ಹೇಳ್ತಾಳೆ. ಕಣ್ಣು ಮುಚ್ತೀಯ? ಅಯ್ಯೋ, ಸುಮ್ಮನೆ ಕಣ್ಣು ಮುಚ್ಚು. ಅದಲ್ಲಿಡು, ನನ್ನ ಜೊತೆ ಬಾ. And he just sat down quietly and smelled. He wouldn't fight and be fierce no matter what they did. He just sat and smelled. And the banderilleros were mad, and the picadores were madder. And the matador was so mad, he cried because he couldn't show off with his cape and sword. So they had to take Ferdinand home. And for all I know, he's sitting there still, under his favorite cork tree, smelling the flowers just quietly. Dear Kathy, I believe you're out there somewhere, watching and listening to me right now. I miss you so much and love you so much more than you can imagine. I believe you're alive, and I know that hope speaks louder than fear. It is my hope that you can reach out to me. I feel your absence every day. Kathy, that is compelling me to go to England. Under his favorite ball tree, and for all I know, you're sitting there still. Under his favorite ball tree, and for all I know, you're sitting there still. Under the plant, smelling the flowers. This is quiet. He is very happy.
ಸಂತೋಷದಿಂದ ಎತ್ಕೊಂಡಿದ್ದಾನೆ, ಆದರೆ ಮತ್ತೆ ವಾಪಸ್ ಹಾಕಿಟ್ಟಿದ್ದಾನೆ. ಹಾಯ್ 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 ಯಾವ ಜಾಗ? ಆ ಕೋಳಿರೋ ಜಾಗನಾ? ಆ ಕೋಲ್ ನೆಟ್ಟಿದ್ದು ನಾನು. ಅಲ್ಲಿ ಗುಂಡಿ ತೆಗೆದು ನೋಡಿ. ಮಾಸ್ಟರ್, ಅವನು ತಿರುಗಿ ಬರಲ್ಲ. ಹಲೋ ಮಾಸ್ಟರ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಸೈಮನ್, ಯು ಆರ್ ರೈಟ್. ಮೆಜರ್ಮೆಂಟ್ಸ್ ಎಲ್ಲ ಒಂದಾಗ್ತಾ ಇದೆ. ಸಂತೋಷ್ ಬಾಡಿ ಇರಬೇಕು ಅಂತ ಅನಿಸ್ತಾ ಇದೆ. ಅಡ್ಯಾಪ್ಟ್ ಸಿ ಸ್ಯಾಂಪಲ್ಸ್ನ ಫಾರೆನ್ಸಿಕ್ ಅವ್ರು ತೊಗೊಂಡಿದ್ದಾರೆ.
ಆಮೇಲೆ ನಾಳೆ ನೀವು ಸ್ಟೇಷನ್ ಬರಬೇಕಾಗುತ್ತೆ. ಏನಾಯ್ತು? ಓಕೆ. ಓಕೆ. ಹಲೋ ಸೈಮನ್. ಹೇಳಿ ಮಾಸ್ಟರ್. ಸೈಮನ್, ಅವನ್ಗಲ್ಲಿ ಏನಾಯ್ತಪ್ಪ? ಅವನ ಬಾಡಿ ಸಿಕ್ಕಿದೆ ಇಲ್ಲಿ. ಹೇಗಾಯ್ತು? ಅದು ಗೊತ್ತಿಲ್ಲ. ಹಾ ಬಿಡು, ನೀನು ವಾಪಸ್ ಬಂದ್ಬಿಡು, ನಮಗದು ಬೇಡ. ಇಲ್ಲ ಮಾಸ್ಟರ್, ನನಗೆ ಗೊತ್ತಾಗಬೇಕು ಯಾರಿದು ಮಾಡಿದ್ದು ಅಂತ. ಆ ನಿಧಿನ ತಗೊಂಡು ಹೋಗೋಕ್ಕೆ ಅವನು ಖಂಡಿತ ಬರ್ತಾನೆ. ಮೇ ಕಮಿನ್ ಸರ್? ಸೈಮನ್ ಬನ್ನಿ, ಕೂತ್ಕೊಳ್ಳಿ. ಸರ್, ಈಗ ಇಲ್ಲಿಂದ ಹೋದವ್ರು ಯಾರು ಅಂತ ನಾನು ತಿಳ್ಕೊಬೋದಾ? ಅವರೆಲ್ಲ ಇಲ್ಲೇ ಲೋಕಲ್ ಅವರು. ಈ ಹೈ ರೇಂಜಲ್ಲಿ ಏಲಕ್ಕಿ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ತುಂಬ ಸಮಸ್ಯೆ ಮಾಡ್ತಿದ್ದಾರೆ. ಏನು ಅಂದ್ಕೊಂಡ್ರಾ? ಗಾಂಜಾ. ಇಂಥವ್ರಿಂದನೇ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾನು ದಿವಾಕರ್ ಸರ್ ಹತ್ರ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಸೈಮನು ಸಂತೋಷು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಮೋರ್ ದೆನ್ ಅ ಫ್ರೆಂಡ್. ಸಂತೋಷ್ ಮಿಸ್ ಆಗಿ 2 ವಾರ ಆದಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಟ್ರ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಡಾಗ್ ಸ್ಕ್ವಾಡ್ ಬಂದು ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕಿದ್ರು ಏನೂ ಸಿಗಲಿಲ್ಲ. ಘಟನೆ ನಡೆದಿದ್ದು ಡಿಸೆಂಬರಲ್ಲಲ್ವಾ? ತುಂಬ ಚಳಿಗಾಲ ಸರ್. ಆ ಟೈಮಲ್ಲಿ ನಾಯಿಗಳಿಗೆ ವಾಸನೆ ಕಡಿಮೆ. ಆ ಬಾಡಿ ಎಲ್ಲಿದೆ ಅಂತ ನೀನು ಹೇಗೆ ಕಂಡಿಡ್ದೆ? ನಮ್ಮ ಥರ ಆರ್ಕಿಯಾಲಜಿಸ್ಟ್ಗಳಿಗೆ ನಾವು ಫಾಲೋ ಮಾಡೋ ಕೆಲವು ಮೆಥಡ್ಸ್ಗಳಿದೆ. ನಾನಿಲ್ಲಿ ಬಂದಾಗಿಂದ ಈ ಜಾಗನ ಇಂಚ್ ಬೈ ಇಂಚ್ ಹುಡುಕಕ್ಕೆ ಶುರು ಮಾಡಿದೆ. ಸಂತೋಷ್ ಮಿಸ್ ಆಗಿರೋದು ಗೆಸ್ಟ್ ಹೌಸಲ್ಲಿ. ಇಫ್ ಇಟ್ಸ್ ಅ ಮರ್ಡರ್, 2 ಪಾಸಿಬಿಲಿಟೀಸ್. ಒಂದು, ಯಾರೂ ಇಲ್ದಿರೋ ಕಡೆ ಬಿಸಾಡಿರ್ಬೋದು ಅಥವಾ ಮಣ್ಣಲ್ಲಿ ಹೂತಾಕಿರ್ಬೋದು. ಟ್ರೇಸ್ ಮಾಡೋಕ್ಕಾಗದೇ ಇರೋಂಥ ಜಾಗ ಅಂತೂ ಇಲ್ಲಿ ಯಾವುದೂ ಇಲ್ಲ. ಸೊ ಇಟ್ಸ್ ಬರಿಯಲ್. ಒಂದು ಬಾಡಿನ ಗುಂಡಿ ತೆಗೆದು ಹೂತಿಡಬೇಕು ಅಂದರೆ ಆ ಜಾಗದಲ್ಲಿ ಏನಾದರೂ ಸುಳ್ಳು ಸಿಕ್ಕಿದ್ರೆ ಮಾತ್ರ ಕಂಡು ಹಿಡಿಬೋದು. ಒಂದು, ಅಲ್ಲಿ ಹೊಸದಾಗಿ ಬೆಳೆದಿರೋಂಥ ಹುಲ್ಗಳು. ಏನಂದರೆ ಸುತ್ತ ಇರೋ ಗಿಡಗಳ ಎತ್ತರ ಜಾಸ್ತಿ ಇದೆ. ಮತ್ತು ಆ ಜಾಗದಲ್ಲಿ ಹೊಸದಾಗಿ ಗೂಡು ಕಟ್ಟೋಂಥ ಹುಳುಗಳು, ಇರುವೆ ಥರ ಇರೋಂಥ ಚಿಕ್ಕ ಹುಳುಗಳೆಲ್ಲ ಅಲ್ಲಿ ಬರೋಕ್ಕೆ ಶುರು ಮಾಡುತ್ತೆ. ಬಾಡಿ ಎಲ್ಲ ಕೊಳ್ತು ಕರ್ಗಕ್ಕೆ ಶುರುವಾದಾಗ ಮಣ್ಣು ಸ್ವಲ್ಪನೇ ಕೆಳಗಿಳಿಯುತ್ತೆ. ಮಣ್ಣು ಎಷ್ಟೊಳಗೆ ಹೋಗಿದೆ ಅಂತ ಗೊತ್ತಾಗಬಾರ್ದು ಅಂತಲೇ ಹೊಸದಾಗಿ ಬಾಡಿನ ಹೂತಾಕಿದ ನಂತರ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತಾರೆ. ನಮ್ಮ ಸಂತೋಷ್ ವಿಷಯದಲ್ಲಿ ಕೊಲೆ ಮಾಡಿದ ಮನುಷ್ಯ ಅಥವಾ ಹಸು ತುಂಬಾ ಭಯದಲ್ಲಿದ್ವೇನೋ, ಇಲ್ಲಾಂದರೆ ವಿಷಯ ಗೊತ್ತಿಲ್ಲದಿರೋರಾಗಿರ್ತಾರೆ. ನಿನಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಇದುವರೆಗೂ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್? ಕೊಲೆ ಆಗೋಷ್ಟೊತ್ತಿಗೆ ಅವ್ರ ಮೈ ಮೇಲೆ ಯಾವ ಗಾಯನೂ ಆಗಿಲ್ಲ. ಫಾರಿನ್ ಪಾರ್ಟಿಕಲ್ ಏನಾದರೂ? ಎಸ್, ಸಂತೋಷ್ ಹಾಕ್ಕೊಂಡಿದ್ದ ಬಟ್ಟೆ ಮೇಲೆ ಒಂದು ಕೂದಲು ಸಿಕ್ಕಿದೆ. ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂದ ಕೂಡಲೇ ನಿಂಗೆ ಹೇಳ್ತೀನಿ. ನಾನು ಮಾತ್ರ ಅಲ್ಲ, ಸಂತೋಷು ಕೂಡ ನಮ್ಮ ಟೀಮಲ್ಲಿ ಕೊನೆಯದಾಗಿ ಜಾಯ್ನ್ ಆದವನು ಅವನೇ. ತಲಸೇರಿ ಪ್ಯಾಲೇಸ್ ಎಕ್ಸ್ಕವೇಷನ್ ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡೇ ಮಾಡಿದ್ದು. ತುಂಬ ಜೋವಿಯಲ್ ಪರ್ಸನ್. ಅವ್ನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸಂತೋಷು ನೈಟ್ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರು. 2-3 ದಿನ ಆದಮೇಲೆ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ದಿನ ಅವ್ರನ್ನ ನೋಡೋಕ್ಕಾಗಲಿಲ್ಲ. ನಾನೇನು ಅಂದ್ಕೊಂಡೆ ಅಂದರೆ ಅವರೇನೋ ಬೇರೆ ಕೆಲಸ ಮಾಡ್ತಿದ್ದಾರೆ ಅಂತ. ಅವಾಗವಾಗ ಇಲ್ಲಿ ಬರ್ತಾ ಇರಲಿಲ್ಲ. ಎಷ್ಟೊಂದು ದಿನದಿಂದ ಅವ್ರು ಬರದೇ ಇರೋದು ನೋಡಿ ನಾನು ಡೈರೆಕ್ಟಾಗಿ ಹೋಗಿ ನೋಡಿದೆ. ಅವರು ಕ್ಯಾಮ್ರಾ ತಗೊಂಡು ಕಾಡಿಗೆ ಹೋಗಿದ್ದಾರೆ ಅನ್ನಿಸ್ತು. ಇಲ್ಲಿ ಬರೋರೆಲ್ಲ ಒಂದೊಂದು ಉದ್ದೇಶದಿಂದ ತಾನೇ ಬರ್ತಾರೆ. ಮಾರನೇ ದಿನ ನಾನು ಮ್ಯಾಥ್ಯೂ ಸರ್ಗೆ ಫೋನ್ ಮಾಡಿದ್ದಕ್ಕೆ ಸ್ವಲ್ಪ ಕಾಯಿರಿ ಅಂತ ಹೇಳಿದ್ರು. ಅಂದ್ರೂ ನಾನು ಇದನ್ನು ಎದುರು ನೋಡಲಿಲ್ಲ. ಇನ್ಮೇಲೆ ನೀವು ಹುಷಾರಾಗಿರಬೇಕು.
ನಾನು ಹೊಡ್ತೀನಿ ಸೀತಮ್ಮ. ಹಾಂ, ನೀನಾ? ಹೌದು. ಬ್ರೇಕ್ಫಾಸ್ಟ್ಗೆ ಇನ್ನೂ ಟೈಮ್ ಆಗಿಲ್ವೇ? ಇವತ್ತು ಬ್ರೇಕ್ಫಾಸ್ಟ್ ಇಲ್ಲ. ಯಾಕೆ? ಸುಮ್ಮನೆ ನೋಡಕ್ಕೂ ಬರಬಾರ್ದಾ? ಇದೇನಿದು? ಫಾಲೋ ಮೀ. ಏಯ್, ಅದಲ್ಲೇ ಇಡು. ಇದೆಲ್ಲಿಂದ ಸಿಕ್ತು? ನೀನು ಯಾರ ಹತ್ರನೂ ಹೇಳಲ್ಲ ಅಂದರೆ ಹೇಳ್ತೀನಿ ನಾನು. ಹೇಳೋದಿಲ್ಲ. ಎಲ್ಲಿ ಸಿಕ್ತು? ಕ್ಯಾಥರಿನ್ ನಾನು ಕೊಟ್ಟಿದ್ದು. ಹಾಂ. ಓಹ್, ಹೋಗಿ ತಮಾಷೆ ಮಾಡಿಬಿಡಿ. ಆ ಆಟ ಎಲ್ಲ ಏನಿಲ್ಲ, ನಾವೀಗ ಥಿಕ್ ಫ್ರೆಂಡ್ಸ್ ಆಗಿದ್ದೀವಿ. ನಿನ್ಗೆ ಅವಳು ನೋಡ್ಬೇಕಾ? ನಾನು ಯಾಕೆ ಅವಳನ್ನ ನೋಡಲಿ? ಕೂಗಿದ್ರೆ ಬರ್ತಾಳೆ, ಅವಳು ಇಲ್ಲೇ ಇಲ್ಲೋ ಇದ್ದಾಳೆ. ಮತ್ತೆ ಕ್ಯಾಥರಿನ್ ತಾನೇ ಸಂತೋಷ್ ಸರ್ನ ಕೊಲೆ ಮಾಡಿದ್ದು? ಇಲ್ಲ. ಬೇರೆ ಯಾರು? ಅದ್ರ ಬಗ್ಗೆನೇ ನಾವೀಗ ಯೋಚನೆ ಮಾಡ್ತಿದ್ದೀವಿ. ಮಾಡ್ತಾ ಇದ್ದೀರಾ? ನಾನು ಮತ್ತೆ ಕ್ಯಾಥರಿನ್. ತುಂಬ ಕಾಳಜಿ ವಹಿಸ್ಬೇಡಿ, ಅವಳು ದೆವ್ವ. ಹುಷಾರಾಗಿದ್ರೆ ಒಳ್ಳೇದು. ನಿಂಗೆ ಈಗಲೂ ದೆವ್ವದ ಮೇಲೆ ನಂಬಿಕೆ ಇದೆಯಾ? ದೇವ್ರಿದೆ ಅಂದಮೇಲೆ ದೆವ್ವನೂ ಇದೆ. ಇಲ್ಲಿ ನೋಡು, ಈ ದೆವ್ವ ಪಿಶಾಚಿ ಎರಡು ಒಂದೇ ಬಾರ್ಡ್ರಲ್ಲಿದೆ. ಎರಡು ಇದ್ರೆ ಇದೆ, ಇಲ್ಲ ಅಂದರೆ ಇಲ್ಲ. ಸರಿ, ತಿನ್ನಕ್ಕೇನಾದ್ರು ತಗೊಂಡು ಬಾ, ಹೋಗು. ವರ್ಷ, ನೀನೇನ್ ಮಾಡ್ತಾ ಇದೀಯಾ? ಜೀಪಲ್ಲಿ? ಒಬ್ಳೆ ಎಲ್ಲಿಗೆ ಹೋಗಿದ್ದೆ? ಗೆಸ್ಟ್ ಹೌಸ್ಗೆ. ಬ್ರೇಕ್ಫಾಸ್ಟ್ ಕೊಡಕ್ಕ? ಇಲ್ಲ, ಸುಮ್ಮನೆ. ನೀನೇನು ಮಾಡ್ತೀಯ ಅಂತ ನೋಡೋಕ್ಕೆ ಆ ಜಾಗದಲ್ಲಿರೋದು ನಾನು. ಹಾಂ, ಚೆನ್ನಾಗಿ ನೋಡ್ಕೊ. ನನಗೆ ನೀನು ಮಾಡೋದು ಇಷ್ಟ ಆಗ್ತಿಲ್ಲ. ಇವಾಗ ಏನು ನಿನ್ನ ಸಮಸ್ಯೆ? ನೀನು ಹೀಗೆ ಗೆಸ್ಟ್ ಹೌಸ್ಗೆ ಹೋಗಬಾರ್ದು. ನಾನು ಏನು ಮಾಡಬೇಕು ನನಗೆ ಗೊತ್ತು, ನೀನು ಹೇಳಬೇಡ. ಹೋಗು. ಸರ್, ವಿಷಯ ತುಂಬ ದೊಡ್ಡದಾಗ್ತಾ ಇದೆ. ಫಾರೆನ್ಸಿಕ್ ರಿಪೋರ್ಟ್ ಬಂತು. ಅದರಲ್ಲಿ ಸಂತೋಷ್ ಅವ್ರ ಕೂದಲು ಅಲ್ಲದೆ ಬೇರೆಯವ್ರ ಕೂದಲು ಅದರಲ್ಲಿದೆ. SI ಸಾಹೇಬರು ಫೋನಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಯಾವುದಕ್ಕೆ ನೀವು ಹುಷಾರಾಗಿರಿ ಸರ್. ನಾನ್ಯಾಕೆ ಹುಷಾರಾಗಿರ್ಬೇಕು? ಸಮಯ ಬಂದರೆ ಅರೆಸ್ಟ್ ವಾರೆಂಟ್ ಜೊತೆ ಬರ್ತಾರೆ ಸರ್. ನೀವು ಸುಮ್ಮನೆ ಬೇರೆ ಕಡೆ ಹೋಗ್ಬಿಡಿ ಸರ್. ಏನಲ್ಲೇ ಸಮೀರು, ನಿಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಒಟ್ಟಾಗಿ ಬಂದ್ರೂ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ನೀನು ಯೋಚನೆ ಮಾಡಬೇಡ, ಏನು ಮಾಡ್ಬೇಕು ನನಗೆ ಗೊತ್ತು. ಇದನ್ನು ಸ್ವಲ್ಪ ಒಳಗಿಡ್ತೀರಾ? ವಿನು, ನೀನು ಹೊರಡು. ಬರ್ತೀನಿ ಸರ್. ಏನೇನು ಪ್ಲ್ಯಾನ್? ಫ್ರಮ್ ದ ಮೇನ್ ಡೋರ್, ಲೆಫ್ಟ್ ಸೈಡ್, ಫಸ್ಟ್ ರೂಮ್, ದಿಸ್ ಒನ್. ಸೊ ಮಿಸ್ಟರ್ ಸೈಮನ್ ಡ್ಯಾನಿಯಲ್, ವಿ ಆರ್ ಗೋನಾ ಬಿ housemates. Welcome to Simon's Manor. Tea or coffee? Can I have something more hot? All the way from Russia, for the lady who deserve. Nice song. ಏನಾಯ್ತು?
ದಿಢೀರಂತ ಶಿಫ್ಟಿಂಗ್? ಅಲ್ಲಿ ನಂಗೆ ಬೋರ್ ಆಯಿತು. I think it's time for bed. ಗುಡ್ ನೈಟ್. Good night. Simon? I'm sorry. ನಿನ್ನೆ ಬೇರೆ ದಾರಿ ಇಲ್ಲದೆ ನಾನು ಇಲ್ಲಿ ಬಂದು ಮಲ್ಕೊಂಡೆ. ನಿನ್ನೆ ರಾತ್ರಿ ನಂಗೆ ತುಂಬ ಭಯ ಆಯಿತು. ಓಹ್, ಇಟ್ ವಾಸ್ ಟೆರಿಬಲ್. ನೀವು ಹೇಗೆ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ? ನಾನೇನಾದರೂ ಇಲ್ಲೊಬ್ಬಳೇ ಇದ್ದರೆ ಅಷ್ಟೇ. ಇದು ಎಲ್ಲನೂ ಇಲ್ಯೂಷನ್ಸ್ ಇಲ್ಲ, ಜಸ್ಟ್ ಮೈಂಡ್ ಪ್ರೊಜೆಕ್ಷನ್. ಇಸ್ ಇಟ್? ಹಾಗಾದರೆ ನೆನ್ನೆ ನಾನು ಕೇಳಿದ್ದು ನೋಡಿದ್ದೆಲ್ಲ ಇಸ್ ಇಟ್ ನಾಟ್ ರಿಯಲ್? ಮೇಬಿ ಬೆಳಕಲ್ಲಿ ನೋಡೋಕ್ಕಾಗ್ದಾರದನ್ನ ಕತ್ಲೆಯಲ್ಲಿ ನೋಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದನ್ನ ಬೆಳಕಲ್ಲಿ ನೋಡ್ಬೋದು. ನಾವು ನಂಬೇಕಾಗಿರೋದು ಕತೆನೋ ಕಟ್ಕತೆನೋ ಅಲ್ಲ, ನಿಜಾಂಶ ಮತ್ತು ಬುದ್ಧಿವಂತಿಕೆ. ಲೆಟ್ ಎವಿಡೆನ್ಸ್ಲಿ. ಅಯ್ಯೋ, ಇದು ಇದು ನಿಮ್ಮ ಹತ್ರ ಹೇಗೆ? ನಿನ್ನೆ ರಾತ್ರಿ ಓಡಬೇಕಾದ್ರೆ ಎಲ್ಲೋ ಬಿದ್ದು ಮಿಸ್ ಆಗಿದೆ.
ಸೈಮನ್ ನೀನೇನು ಯೋಚಿಸ್ತಿದ್ಯಾ ಅಂತ ಅರ್ಥ ಆಯಿತು. ಕ್ಯಾಥರಿನೇ ನನಗೆ ರೋಸಿ ಅಮ್ಮ, ನಮ್ಮಪ್ಪ ಅವರಮ್ಮ. ನಮ್ಮಮ್ಮ ಇಲ್ಲಿಂದ ಕಾಣದೇ ಹೋಗಲಿಲ್ಲ. ನಮ್ಮಮ್ಮ ಅವರಮ್ಮ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗೋಸ್ಕರ ಅವರು ಅಮ್ಮನ ಬ್ರಿಟಿಷ್ ಕಪಲ್ಗೆ ಕೊಟ್ಬಿಟ್ರು. ಇಲ್ಲಿ ಬಂದು ಮತ್ತೆ ಮಗುನ ಕೇಳಿದ್ರೆ ಮಾರ್ಗ್ರೆಟ್ ಕೊಡಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರು ಆ ರೀತಿ ಮಾಡಿದ್ದು. 50ಸಲ್ಲಿ ನಮ್ಮ ಫ್ಯಾಮಿಲಿ ಬಾಂಬೆಗೆ ಶಿಫ್ಟ್ ಆಯಿತು. ರೋಸ್ ಮಮ್ಮಿಗೆ ಮೊದಲೆಲ್ಲ ತುಂಬ ಯೋಚನೆ ಇತ್ತು, ಬಟ್ ಶಿ ಗಾಟ್ ಓವರ್ ಇಟ್. ಅಮ್ಮ ಈ ಸರನ ಲಾಕೆಟ್ನ ಹುಷಾರಾಗಿಟ್ಟಿದ್ರು. ಆದರೆ ಇಲ್ಲಿರೋಂಥ ನೆನಪುಗಳು, ನನಗೆ ಕಥೆ ಎಲ್ಲ ಕೇಳಿದಾಗ ಇಲ್ಲಿ ಬರಬೇಕು ಅನಿಸ್ತು, ಇದೆಲ್ಲದನ್ನು ನೋಡಬೇಕು ಅಂತ. ಇಲ್ಲಿಗೆ ಬಂದಾಗ ಅಮ್ಮ ಇಲ್ಲೇ ಎಲ್ಲೋ ಇದ್ದಾಳೇನೋ ಅಂತ ಫೀಲಿಂಗ್. ವಾಪಸ್ ಹೋಗೋಕ್ಕೆ ಇಷ್ಟ ಇಲ್ಲ. ಸ್ಟೆಲ್ಲ, ನೀನು ಅನ್ಕೊಂಡಿರೋ ಹಾಗೆ ನಿನ್ನಮ್ಮ ಇಲ್ಲೇ ಇದ್ದಾರೆ. ಐ ಕ್ಯಾನ್ ಫೀಲ್ ಹರ್. ಬಟ್ ಇದನ್ನ ಯಾರಿಗೂ ಹೇಳ್ದೆ ಯಾಕೆ ಮುಚ್ಚಿಟ್ಟೆ? ಅದು ಇಲ್ಲಿಗೆ ಬಂದಾಗ ಈ ಜಾಗ ಎಲ್ಲ ಮ್ಯಾಥ್ಯೂಸ್ ಹತ್ರ ಇದೆ ಅಂತ ಗೊತ್ತಾಯಿತು. ಮತ್ತು ನಾನು ಯಾರು ಅಂತ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಬಾ, ನಿನಗೆ ಕೆಲವು ವಿಷಯ ತೋರಿಸ್ತೀನಿ. ವಾವ್, ಇದೆಲ್ಲ ನಮ್ಮ ಅಮ್ಮಂದ. ಈ ಲೆಟರಲ್ಲಿ ಹೇಳಿರುವಂಥ ಗಿಫ್ಟು ವೇರ್ ಇಸ್ ಇಟ್? ಅದು ಗೊತ್ತಿಲ್ಲ. ಟು ಬಿ ಹಾನೆಸ್ಟ್, ನಾನು ಸಂತೋಷ್ ಇಲ್ಲಿಗೆ ಬಂದಿದ್ದು ಆ ಗಿಫ್ಟನ್ನು ಹುಡ್ಕೊಂಡೆ. ರಿಯಲಿ? ಇದು ಅಷ್ಟು ಪ್ರೆಷಿಯಸ್ಸಾ? ಹೌ ಡು ಯು ನೋ ಅಬೌಟ್ ದಿಸ್? ಇನ್ಫಾರ್ಮೇಷನ್ ಫ್ರಮ್ ಲಂಡನ್ ಥ್ರೂ ಮೈ ಮೆಂಟರ್. ಈ ಇನ್ಫಾರ್ಮೇಷನ್ ಫೇಕ್ ಆಗಿದ್ರೆ? ನೋ, ಇಟ್ಸ್ ರಿಲಯಬಲ್. ನಿಧಿ ಹುಡುಕ್ಬೇಕಾದ್ರೆ ಸಿಗ್ದಂಥ ಲೀಡಿಂಗ್ ಲೈನ್ಸೇ ಇದೆಲ್ಲ. ದಿಸ್ ಲೆಟರ್, ದಿಸ್ ಬಾಕ್ಸ್, ಎವ್ರಿಥಿಂಗ್. ರೀಡಿಂಗ್ ಲೈನ್ಸಾ ಇದಾ? ಬಟ್ ಹೌ ಡು ಯು ಸಾಲ್ವ್ ದಿಸ್? ಗೊತ್ತಿಲ್ಲ. ಒಂದು ವೇಳೆ ಆ ಕ್ಯಾಥರಿನ್ಗೆ ಇಲ್ಲ ಅವರ ಅಮ್ಮನಿಗೆ ಇದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಇದೆಲ್ಲ ಅವ್ರ ನೆನಪುಗಳಾಗಿಯೋ ಅಥವಾ ಯೋಚನೆಗಳಾಗಿಯೋ ಇರೋ ಚಾನ್ಸ್ ಇದೆ. ಇದು ನಡೆದು 80 ವರ್ಷ ಆಗಿರೋದ್ರಿಂದ ಇದೆಲ್ಲ ನಮ್ಗೆ ತುಂಬ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ವಿ ಕ್ಯಾನ್ ಸಾಲ್ವ್ ದಿಸ್, ರೈಟ್? ಎಸ್, ವಿ ಕ್ಯಾನ್ ಆ್ಯಂಡ್ ವಿ ವಿಲ್. ವರ್ಷ ಎಲ್ಲಿ ಸೀತಮ್ಮ? ಅವಳು ಪ್ಯಾಕ್ ಮಾಡ್ಕೊಳ್ತಿದ್ದಾಳೆ. ಪ್ಯಾಕಿಂಗಾ? ಅವಳು ನಾಳೆ ಕಾಲೇಜ್ಗೆ ಹೋಗಬೇಕು. ಕ್ಲಾಸ್ ಶುರು ಆಯ್ತಾ ಹೇಗೆ? ಅದು ಇನ್ನು ವೆಕೇಶನ್ ಇನ್ನೂ ಮುಗ್ದಿಲ್ಲ, ಆದರೆ ಅವಳಲ್ಲಿ ಖಂಡಿತ ಇರಲೇಬೇಕಂತೆ. ಕ್ರಿಸ್ಮಸ್ಗೆ ಸ್ಟೆಲ್ಲಾ ಕೊಟ್ಟಿದ್ದ ಟಾಪು ಸಿಕ್ಕಿಲ್ಲ ಅಂತ ನನ್ನ ಜೊತೆ ಜಗ್ಲಕ್ಕೆ ಬರ್ತಾ ಇದ್ದಾಳೆ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನನ್ನ ಜೊತೆ ಜಗಳ ಮಾಡ್ತಾಳೆ. ಅಯ್ಯೋ, ನಾ ಮರ್ತೋಗ್ಬಿಟ್ಟೆ, ತೊಗೊಂಬರ್ತೀನಿ. ಹೇಗಿತ್ತು ಫಸ್ಟ್ ನೈಟ್ ಎಲ್ಲ? ಫಸ್ಟ್ ನೈಟಾ? ಓಹ್ ಸಾರಿ, ತುಂಬ ನೈಟ್ಸ್ ಆಯ್ತಲ್ವಾ? ಹುಷಾರಾಗಿದ್ರೆ ಒಳ್ಳೇದು. ಕ್ಯಾಥರಿನ್ ಇಬ್ಬರಿಗೂ ಬೆಂಕಿ ಹಚ್ಚೋ ಥರ ಇದ್ದಾಳೆ. ನೀನು ಬಂದು ಕೂತ್ಕೋ, ಎಲ್ಲರೂ ಒಟ್ಟಿಗೆ ತಿನ್ನೋಣ. ನನಗೇನು ಬೇಡ, ನಾನು ನಾಳೆ ಹೋಗ್ತೀನಿ. ಇದಾದ್ಮೇಲೆ ಯಾರು ನಮ್ಮನ್ನು ನೋಡ್ಕೊಳಲ್ಲ. ಓಕೆ, ಹಾಗಾದರೆ ಸರಿ. ಗುಡ್ ನೈಟ್. ಹಾಂ, ಆಮೇಲೆ ಸರ್ ಅವತ್ತು ನನ್ನ ಹತ್ರ ಕೇಳಿದ್ರಲ್ಲ, ಮಿಸ್ ಆಗಿರೋ ಟೂರಿಸ್ಟ್ ನೋಡಿದ್ಯಾ ಅಂತ. ಸಂತೋಷ್ ಸರ್ನ ನೋಡಿದ್ದೀನಿ. ಸೈಮನ್, ಲುಕ್, ಇದೊಂದು ಸಾಧಾರಣ ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ ಥರ ಇಲ್ಲ. ಇದು ಮಕ್ಕಳಿಗೆ ಮೊರಾಲಿಟಿ ಹೇಳ್ಕೊಡೋ ಗೇಮ್ ಥರ ಇದೆ. ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್. ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಸಿಗತ್ತೆ. ಯು ಗೆಟ್ ದ ಲ್ಯಾಡರ್. 7 virtues. ಎಸ್, ದ ಬಿಗ್ಗೆಸ್ಟ್ ಲ್ಯಾಡರ್ ಈಸ್ ಇನ್ 21.
ಕೈಂಡ್ನೆಸ್. ಮೋಸವಾದ ವಿಷಯ ಮಾಡಿದ್ರೆ ಹಾವುಗಿಳಿಬೇಕು. ಪನಿಷ್ಮೆಂಟ್ ಇಂಟ್ರೆಸ್ಟಿಂಗ್. Anyone wishes to come after me, he must deny himself and take up his cross daily and follow me. Luke, the Evangelist, 9:23. ಸೈಮನ್ ನೋಡು, ಹೀಸ್ ಪಾಯಿಂಟಿಂಗ್ ದೇರ್. ಒಂದು ಡೈರಿಗೋಸ್ಕರ 2 ಕ್ಲೂ. ನೋ, ಇಟ್ಸ್ ನಾಟ್ ಪಾಸಿಬಲ್. ಇದರಲ್ಲಿ ಇನ್ನೊಂದು ಕ್ಲೂ ಏನಿರ್ಬೋದು? That will be something. We have to find it out. Leave it, Simon.
ದೇರ್ ವೋಂಟ್ ಬಿ ಎನಿ ಟ್ರೆಷರ್. ಈ ಇನ್ಫಾರ್ಮೇಷನ್ ತಪ್ಪು ಕೂಡ ಇರಬಹುದು. ಬಟ್ ಐ ಆಮ್ ಹ್ಯಾಪಿ. ದಿಸ್ ಪ್ಲೇಸ್, ಅಮ್ಮನ ಮೆಮೊರಿ ಮತ್ತು ನೀನು. ಏನಾಯಿತು ಸೈಮನ್? ನೋ ಸ್ಟೆಲ್ಲ, ಇಲ್ಲಿವರೆಗೂ ಒಂದೊಂದು ಕ್ಲೂಸ್ ಸಿಗ್ತಾ ಹೋದಾಗೆ ಐ ಫೀಲ್ ಹರ್ ಪ್ರೆಸೆನ್ಸ್. ಕ್ಯಾಥರಿನ್, ನಮ್ಗೆ ಟ್ರೆಷರ್ ಸಿಗಬೇಕಾದ್ರೆ ವಿ ಹ್ಯಾವ್ ಟು ಥಿಂಕ್ ಥ್ರೂ ಹರ್ ಮೈಂಡ್. ಅವನು ಯಾರಿರ್ಬೋದು ಸೈಮನ್? ಅವನು ನಮ್ಮನ್ನು ಯಾಕೆ ಫಾಲೋ ಮಾಡ್ತಿದ್ದಾನೆ? ನನಗೆ ಗೊತ್ತಿಲ್ಲ, ಬಟ್ ನಾನು ಆ ಟ್ರೆಷರ್ನ ಕಂಡು ಹಿಡಿಯೋವರೆಗೂ ಅವನ್ನ ನಾನು ಕೊಲ್ಲಕ್ಕಾಗಲ್ಲ. ಸಂತೋಷ್ ವಿಷಯದಲ್ಲಿ ತಪ್ಪು ನಡೆದು ಹೋಗಿದೆ, ಮತ್ತವನು ಅದೇ ತಪ್ಪು ಮಾಡಲ್ಲ. ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣವಾ? ನೋ, ದೇ ನೀಡ್ ಎವಿಡೆನ್ಸ್. ನೀವು ಇಲ್ಲಿದ್ದು ಸಾಕು. ನೀವಿಬ್ರು ಇಲ್ಲಿಂದ ಜಾಗ ಖಾಲಿ ಮಾಡಿ. ತಗೊಳ್ಳೋದು ಇಷ್ಟ ಇಲ್ಲ ಅಂತಂದ್ರೆ ಇಲ್ಲಿಂದ ಹೊರಡತ್ತಾನೆ. ನೀವು ಆರಾಮಾಗಿ ಇರೋಕ್ಕಲ್ಲ ಈ ಜಾಗ ಇರೋದಿಲ್ಲಿ. ಇವತ್ತು ಸಾಯಂಕಾಲದವರೆಗೆ ಮಾತ್ರ ನಿಮ್ಮಿಬ್ರಿಗೂ ಟೈಮು. ನಾಳೆ ಇಲ್ಲಿ ಇರಲೇಬಾರ್ದು, ಅದೇ ನಿಮ್ಗೆ ಒಳ್ಳೇದು. ಇಲ್ಲಾಂದ್ರೆ ಏನು ಮಾಡ್ತೀರಾ? ಸಂತೋಷ್ನ ಕೊಂದ ಹಾಗೆ ನನ್ನನ್ನು ಕೊಲ್ತೀರಾ? ನೀನು ಆ SI ಸೇರಿ ಈ ಕೇಸ್ನ ನನ್ನ ತಲೆ ಮೇಲೆ ಹಾಕ್ಬೇಕು ಅಂತಿದ್ರ ಅಂತ ಗೊತ್ತು. ಅದ್ಯಾವತ್ತೂ ನಡೆಯೋದಿಲ್ಲ. ಮ್ಯಾಥ್ಯೂಸ್ ಸರ್, ನೀವಿದ್ನ ಎಷ್ಟೇ ಮುಚ್ಚಿಟ್ರು ನಾನು ಅದನ್ನ ಆಚೆ ತರ್ತೀನಿ. ನಿನ್ ಕೈಲಾಗಿದ್ ಬಾಡು. ನಾನ ನೋಡೋಣ. ನಾಳೆ ನೀವಿಬ್ರು ನನ್ನ ಕಣ್ಣಿಗೆ ಬೀಳಲೇಬಾರ್ದು. ಈ ಮ್ಯಾಥ್ಯೂಸ್ನ ಎದುರಾಕೊಂಡು ಈ ಕರಡಿ ಮಲೆಯಲ್ಲಿ ನಿಮ್ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಓಡೋಗ್ಬಿಡಿ, ಬಾರೋ. Dear Catherine, I love you so much. ಅಮ್ಮ, ಎಲ್ಲಿದ್ದೀಯಾ? ಅಮ್ಮ ಓಡಿ ಬಾ. ಅಮ್ಮ.
ಸಾರ್ ಸಾರ್ ಹಾ ಸೀತಮ್ಮ ಹ್ಞೂ ವರ್ಷನ್ ಬರಕ್ ಹೇಳಿದ್ರಾ? ಏನಾಯ್ತಮ್ಮ? ಯಾಕೆ ಮ್ಯಾಥ್ಯೂ ಸರ್ ಜೊತೆ ಜಗಳ ಮಾಡ್ಕೊತೀರಾ? ಅವರಿಂದ ದೂರ ಇರೋದು ಒಳ್ಳೇದು. ಹಾಂ, ತೊಂದರೆ ಇಲ್ಲ, ಏನು ಬರಲ್ಲ. ನೀವೇನು ಭಯ ಪಡಬೇಡಿ, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ತೀವಿ. ನಿಮ್ಗಾಗಿದ್ದ ಗಾಯ ಹೇಗಿದೆ? ಇಲ್ಲ, ಪರವಾಗಿಲ್ಲ. ನಂದು ನೀನು ತಿಂದ್ಯಾ? ಹಾ Bless our food and our drink, since you redeemed us so dearly and delivered us from evil. As we also share in this food, so may you give us a share in eternal life. Now he's pointing right. ಇದೊಂದು ಬಿಲ್ಡಿಂಗ್ ಪ್ಲಾನ್ ಥರ ಇದೆ ಅಲ್ವಾ? ಸಿ, ಇದರಲ್ಲಿ ಅಮ್ಮನ ಹೆಸರಿದೆ, ಕ್ಯಾಥರಿನ್ಸ್ ಕ್ಯಾಸಲ್, ಚಾಪೆಲ್. I have seen this before.
ಇಟ್ಸ್ ಮ್ಯಾಥ್ಯೂಸ್ ಹೋಮ್. ಸಿ, ಇದಲ್ಲಿರೋ ಚಾಪಲ್ ತಾನೆ, ಕ್ಯಾಥರಿನ್ಸ್ ಕ್ಯಾಸಲ್. ಇಲ್ಲೆಲ್ಲೋ ಒಂದು ಅಂಡರ್ ಪ್ಯಾಸೇಜ್ ಇದೆ. ಸೈಮನ್, ಇದನ್ನ ಸ್ವಲ್ಪ ತಳ್ತೀಯಾ? ಓಕೆ.
ಕ್ಯಾಥರಿನ್ ವಾರಸ್ದಾರಿಯಾಗಿ ಯಾಕೆ ಹೀಗೆ ನಡ್ಕೋಬೇಕಾಗಿತ್ತು? ಕೇಳಿದ್ರೆ ನಾನೇ ಕೊಡ್ತಿದ್ದೆ. ಯುವರ್ ಗೇಮ್ ಇಸ್ ಓವರ್ ಸ್ಟಿಲ್. ಏನು ತಮ್ಮ ಸೈಮಾ, ಈ ಮ್ಯಾಥ್ಯೂಸ್ ಇರೋ ಊರಿಗೆ ನೀನು ಬಂದು ಮ್ಯಾಥ್ಯೂಸ್ ಇರೋ ಬಂಗ್ಲೆಗೆ ಬಂದು ಉಳ್ಕೊಂಡು ಮ್ಯಾಥ್ಯೂಸ್ ಪೂರ್ತಿ ಸೊತ್ತನ್ನೇ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ಯಲ್ಲ ನೀನು? ಜಾರ್ಜೋ, ಒಡ್ದು ಬಿಸಾಕ ಇವನ್ ಕೈಕಾಲ್ನ. ಮ್ಯಾಥ್ಯೂಸ್, ನಾನು ಹೇಳೋದನ್ನ ಸಮಾಧಾನ ಕೇಳು. ನೀನೇನು ಹೇಳ್ಬಿಡ್ವಾ. ನೀನು ಆ SI ಸೇರ್ಕೊಂಡು ಮಾಡದೇ ಇರೋ ಕೊಲೆನ ನನ್ನ ತಲೆ ಕಟ್ಟಕ್ ಬಂದ್ರಿ ತಾನೆ? ಅದನ್ನು ಸೇರಿ ಇನ್ನೂ ಒಂದು ಕೊಲೆ ಮಾಡ್ಬಿಡ್ತೀನಿ ಕಣ. ಸೈಮಾ ಬೇಡ. ಮ್ಯಾಥ್ಯೂಸ್, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಸಂತೋಷನ ಕೊಂದಿದ್ದು ಸ್ಟೆಲ್ಲಾ. ನಿನ್ನ ಮೇಲೆ ಯಾವುದೇ ಕೇಸ್ ಇಲ್ಲ. ಅದು ತಿಳ್ಕೊಬೇಕಂದ್ರೆ SI ಕಾಲ್ ಮಾಡು. ಅದಾದ್ಮೇಲೆ ನನ್ನ ಹತ್ರ ಬಾ.
ಸರ್ ಅವತ್ತು ನನ್ನ ಹತ್ರ ಕೇಳಿದ್ರಲ್ಲ ಮಿಸ್ ಆಗಿರೋ ಟೂರಿಸ್ಟ್ ನೋಡಿದ್ಯಾ ಅಂತ. ಸಂತೋಷ್ ಸರ್ನ ನೋಡಿದ್ದೀನಿ. ನೀ ಹೇಳಿದ ಅಜ್ಜಿ ಕತೆ ನಂಗೆ ತುಂಬ ಇಷ್ಟ ಆಗಿತ್ತು. ನಾವು ಒಟ್ಟಿಗಿದ್ದಿದ್ದು ಯಾವ ಕ್ಷಣದಲ್ಲಿ ನಿನಗೆ ನನ್ನನ್ನು ಕೊಲ್ಲಬೇಕು ಅನಿಸಿದ್ದು? ನಿಧಿನ ಹುಡ್ಕೊಂಡು ಹೋಗಿದ್ದ ಈ ಪಯಣದಲ್ಲಿ ಬಹಳ ಸ್ವಾರಸ್ಯಗಳೆಲ್ಲ ಸಿಕ್ತು. ವೆರಿ ಹ್ಯಾಪಿ ಟು ಮೀಟ್ ಯು ಹಿಯರ್ ಇನ್ ದಿಸ್ ಮಿಸ್ಟ್ರಿ ಬಾಡಿ. ಸ್ಟೆಲ್ಲಾ, ನಾವಿಬ್ರು ಹುಡ್ಕೊಂಡು ಬಂದಿರೋದು ಒಂದೇ ನಿಧಿನ. ಒಬ್ಬ ತಾಯಿ ತನ್ನ ಮಗುಗೋಸ್ಕರ ಬಚ್ಚಿಟ್ಟಿರೋಂಥ ನಿಧಿನ. ಆದರೆ ಅದನ್ನ ಕಂಡುಹಿಡಿಯುವಂಥ ರಹಸ್ಯ ನಿನಗೆ ಮತ್ತು ನಿನ್ನ ಕಡೆಯವ್ರಿಗೆ ಖಂಡಿತ ಗೊತ್ತಾಗಲ್ಲ. ಅದನ್ನ ನಿಮ್ಮ ಕೈಯಲ್ಲಿ ಯಾವತ್ತೂ ಕಂಡುಹಿಡಿಯೋಕ್ಕಾಗಲ್ಲ. ದ ಗ್ರೇಟೆಸ್ಟ್ ಟ್ರೆಷರ್ಸ್ ಆರ್ ದೋಸ್ ಇನ್ವಿಸಿಬಲ್ ಟು ಐಸ್ ಬಟ್ ಫೆಲ್ಟ್ ಬೈ ದ ಹಾರ್ಟ್. ಈ ಕತೆ ಇಷ್ಟಕ್ಕೆ ಮುಗಿಲಿಲ್ಲ. ಇನ್ನೂ ಇದರಲ್ಲಿ ಬಹಳಷ್ಟು ರಹಸ್ಯಗಳಿವೆ. ಐ ಬಿಲೀವ್ ನಥಿಂಗ್ ಇಸ್ ಮೋರ್ ಮಿಸ್ಟೀರಿಯಸ್ ದೆನ್ ಅ ಹಿಡನ್ ಟ್ರೂತ್.